ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೇಸಿಕ್ಸ್ ಫಸ್ಟ್. ಸೊ ಇವತ್ತು ನಾನು ನಿಮ್ಗೊಂದು ಹೊಸ ವಿಡಿಯೋ ತೊಗೊಂಡು ಬರ್ತಾ ಇದ್ದೀನಿ. ಏನಂದರೆ ಲೈನಿಕ್ಸ್ ಇಂಟರ್ವ್ಯೂ ಕ್ವಶನ್ಸ್. ಸೊ ನಾವು ಇಷ್ಟ ತನಕ ಲೈನಿಕ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಲೈನಿಕ್ಸ್ ಶೆಲ್ ಸ್ಕ್ರಿಪ್ಟಿಂಗ್ ಬಗ್ಗೆ ಎಲ್ಲ ಮುಗಿಸಿದ್ದೀವಿ. ಸೊ ನಮ್ಮ ನಾಲೆಜ್ ಎಷ್ಟಿದೆ ಏನು ಅಂತ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲ, ಈ ಕ್ವಶನ್ಸ್ನ ಇಂಟರ್ವ್ಯೂಸ್ನಲ್ಲಿ ಕೇಳ್ಬೋದು. ಸೊ ಹಾಗಾಗಿ ನಾನು ಒಂದು ಹೊಸ ಸೀರೀಸ್ ಅಥವಾ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಫಸ್ಟ್ ಇಂಟರ್ವ್ಯೂಸ್ ಕ್ವಶನ್ಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ಲಿಸ್ಟೆಡ್ ಸಮ್ ಆಫ್ ದ ಕ್ವಶನ್ಸ್ ವಿಚ್ ಡೆವಾಪ್ಸ್ ಇಂಜಿನಿಯರ್ಸ್ಗೆ ಕೇಳ್ಬೋದಾದ ಕೆಲವು ಕ್ವಶನ್ಸ್ಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಈ ಕ್ವಶನ್ಸ್ಗಳಿಗೆ ಆನ್ಸರ್ ಏನಿರ್ಬೋದು ಅದನ್ನ ತಿಳ್ಕೊಳ್ಳೋಣ. ಸೊ ಫಸ್ಟು ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿ ಲಾಸ್ಟಲ್ಲಿ ಶೆಲ್ ಸ್ಕ್ರಿಪ್ಟಿಂಗ್ವರೆಗೂ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ, ಅಥವಾ ನಿಮಗೆ ಆನ್ಸರ್ಸ್ ಗೊತ್ತಿದ್ರೆ ಸ್ಕಿಪ್ ಮಾಡಿಬಿಟ್ಟು ನಿಮಗೆ ಯಾವ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅದನ್ನ ನೋಡಿ. ಹಾಗೆಯೇ ಏನಾದ್ರು ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ, ದಯವಿಟ್ಟು ತಿಳಿಸಿ. ಇಂಪ್ರೂವೈಸೇಷನ್ ಬೇಕಾದರೆ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಕ್ವಶನ್ಸ್ ಇರ್ಬೋದು, ಆನ್ಸರ್ಸ್ ಇರ್ಬೋದು, ಎನಿಥಿಂಗ್. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಐ ವಿಲ್ ಪ್ರೆಸೆಂಟ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ತುಂಬ ಫಾಸ್ಟ್ ಅನಿಸಿದ್ರೂ ಹೇಳಿ, ತುಂಬ ಸ್ಲೋ ಆದರೆ ಬೋರ್ ಆಗುತ್ತೆ ಅಂತ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಒಂದು, ಆಮೇಲೆ ವೀಡಿಯೋನ ಶಾರ್ಟಾಗಿ ಇಡೋಕ್ಕೂ ಟ್ರೈ ಮಾಡ್ತಾ ಇದ್ದೀನಿ ಎರಡು. ಓಕೆ, ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ನು, ಫೈಂಡ್ ಫೈಲ್ ದಟ್ ಆರ್ ಓಲ್ಡರ್ ದ್ಯಾನ್ 30 days. ಸೊ 30 ದಿವಸಕ್ಕಿಂತ ಹೆಚ್ಚು ವಯಸ್ಸಾಗಿರೋವಂಥದ್ದು. ಓಕೆ, ಅಂದರೆ 30 ಡೇಸ್ಗಿಂತ ಹಳೆ ವೀಡಿಯೋಸ್ ಯಾವ್ದಾರು ಇದ್ದರೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿ ಅಂತ ಕ್ವಶನ್ಸ್ ಕೇಳ್ತಾರೆ ಇಂಟರ್ವ್ಯೂಸಲ್ಲಿ. ಸೊ ನಾನು VM ಬಾಕ್ಸ್ ಆಲ್ರೆಡಿ ರನ್ ಮಾಡಿದ್ದೀನಿ. ಲೆಟ್ ಮಿ ಲಾಗಿನ್. ಓಕೆ, ಸೊ ಅದು ವೆರಿ ಸಿಂಪಲ್, ತುಂಬ ಸಿಂಪಲ್ ಆ್ಯಕ್ಚುಲಿ. ಕ್ವಶನ್ನು ಕೇಳಿದ್ರೆ ಏನಪ್ಪ ಹಿಂಗಿದೆ ಅನಿಸ್ಬೋದು, ಬಟ್ ನಮಗೆ ಕ್ವಶನ್ ಏನಿದೆ, ಯಾವ್ಯಾವ ಫೈಲ್ಸ್ 30 days ಆ್ಯಂಡ್ ಅಬೋವ್ ಇದೆ ಅದನ್ನೆಲ್ಲ ಲಿಸ್ಟ್ ಮಾಡಿ ಅಂತ ಇದೆ. ಸೊ ಸರ್ಚ್ ಫಸ್ಟ್ ನಾವೇನು ಮಾಡಬೇಕು, ಸರ್ಚ್ ಮಾಡಬೇಕು ಫೈಲ್ನ. ಅದಕ್ಕೇನು ಕಮೆಂಟ್ ಯೂಸ್ ಮಾಡ್ತೀರಾ, ಫೈಂಡ್ ಕಮೆಂಟು. ಸೊ ಪ್ರೆಸೆಂಟ್ ಡೈರೆಕ್ಟ್ರಿಲಿ ಹೋಗೋಣ, ಹಾಕ್ಬಿಟ್ಟು ನಾವೇನು ಸರ್ಚ್ ಮಾಡಬೇಕು, ಟೈಪ್ ಫೈಲ್ನ ಮಾತ್ರ ಸರ್ಚ್ ಮಾಡೋಕ್ಕೆ ಹೇಳಿದ್ದಾರೆ, ಡೈರೆಕ್ಟ್ರಿ ಅಲ್ಲ. ಮತ್ತು 30 days ಆ್ಯಂಡ್ ಅಬೋವ್ ಆಗಿರಬೇಕು, ಅಂದರೆ ಟೈಮ್ ಏನಾಗಿರಬೇಕು ಪ್ಲಸ್ 30 days ಆಗಿರಬೇಕು. ಓಕೆ, ನೋಡೋಣ. ಸೊ ಯಾವುದು ಡೈರೆಕ್ಟ್ರೀಸ್ ಇಲ್ಲ, ಯಾವ ಫೈಲ್ಸು ಇಲ್ಲ. ಓಕೆ, ಸೊ ಇಲ್ಲೇ ನೋಡಿ, ಇದಿಷ್ಟು ಫೈಲ್ಸು 30 days ಆ್ಯಂಡ್ ಅಬೋವ್ ಆಗಿದೆ. ಹೌದಾ, ನೋಡೋಣ. ಸೊ ಯಾವುದಿದೆ, ಜೆನ್ಕಿನ್ಸ್ ವಾರ್ ಆಗಸ್ಟ್ 18. ಸೊ ಇವತ್ತು ಯಾವ ಡೇಟು, ಸೆಪ್ಟೆಂಬರ್ 28. ಸೊ ಆಲ್ಮೋಸ್ಟ್ 30 days ಆ್ಯಂಡ್ ಅಬೋವ್ ಆಗಿದೆ. ಸೊ ಕಮ್ಯಾಂಡು ತುಂಬ ಸಿಂಪಲ್ ಆಗಿದೆ. ಫೈಂಡ್ ಡಾಟ್ ಹೈಫನ್ ಟೈಪ್, ಇದು ಡಾಟ್ ಬಂದು ಕರೆಂಟ್ ಪಾತು, ಟೈಪ್ ಫೈಲು, ಟೈಮ್ ಎಷ್ಟಾಗಿದೆ ಪ್ಲಸ್ 30 days ಆಗಿರಬೇಕು. ಓಕೆ, ಸೊ ನಿಮ್ಗೆ ಇನ್ನೂ ಡೌಟ್ಸ್ ಏನಾರು ಇದ್ದರೆ ಫೈಂಡ್ ಹೈಫನ್ ಹೆಲ್ಪ್ ಅಂತ ಸರ್ಚ್ ಮಾಡಿ. ಸೊ ಅದರೊಳಗೆ ಏನೇನೆಲ್ಲ ಯೂಸ್ ಮಾಡ್ಬೋದು ಅನ್ನೋ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಆ್ಯಕ್ಷನ್ಸ್ ನೋಡಿ, ಇದೆಲ್ಲ ನಾವು ಡಿಲೀಟ್ ಕೂಡ ಮಾಡ್ಬೋದು. ಇನ್ ಕೇಸ್ ಅದೇ ಇಂಟರ್ವ್ಯೂನಲ್ಲಿ ಅವ್ರೇನಾರ ಕ್ವಶನ್ಸ್ ಕೇಳ್ಬಿಟ್ಟು ಡಿಲೀಟ್ ಮಾಡಿ ಅಂತ ಇದ್ದರೆ ಏನು ಮಾಡ್ತೀರಾ, ನನಗೆ ಡಿಲೀಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಐ ನೀಡ್ ದಿ ಸ್ಕ್ರಿಪ್ಟ್ಸ್. ಸೊ ಆದರೆ ಜಸ್ಟ್ ಟೆಲ್ ಯು ಹೇಗೆ ಡಿಲೀಟ್ ಮಾಡ್ಬೋದು ಅಂತ. ಸೊ ಸಿಂಪಲ್ಲಾಗಿ ಇದೇ ಕಮ್ಯಾಂಡ್ಗೆ ಎಕ್ಸಿಕ್ಯೂಟ್ ಮಾಡೋಣ. ಇಲ್ಲದೆ ನೋಡಿ ಮೇಲ್ಗಡೆ ಕಮ್ಯಾಂಡ್ ಕೊಟ್ಟಿದ್ದಾರೆ, ಎಕ್ಸಿಕ್ಯೂಟ್. ಏನು ಕಮ್ಯಾಂಡು, ರಿಮೂವ್ ಕಮ್ಯಾಂಡ್. ರಿಮೂವ್ ಮಾಡಿದರೆ ಇದು ಹಾಕಿ ಇಲ್ಲಿಗೆ ಹಾಕಿದ್ರೆ ಕಮ್ಯಾಂಡ್ ಎಂಡ್ ಆಗುತ್ತೆ. ರಿಮೂವ್ ವಾಟ್ ಎವರ್ ದ ಸರ್ಚ್ ರಿಸಲ್ಟ್ಸ್ ಹಾಕಿ ಸೆಮಿಕೋಲನ್ ಹಾಕಿದ್ರೆ ಕಮ್ಯಾಂಡ್ ಎಂಡ್ ಆಗುತ್ತೆ. ಏನೇನು ಫೈಲ್ಸ್ ಅಬೌವ್ 30 days ಇತ್ತು ಅವೆಲ್ಲ ಡಿಲೀಟ್ ಆಗುತ್ತೆ. ಸೊ ನಾನು ಅದು ಎಕ್ಸಿಕ್ಯೂಟ್ ಮಾಡಲ್ಲ, ಯಾಕಂದರೆ ನನಗೆ ವಾರ್ ಫೈಲ್ ಅವೆಲ್ಲ ಬೇಕಿದೆ. ಫ್ಯೂಚರಲ್ಲಿ ಜೆನ್ಕಿನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ರೆಡಿ ಆಗ್ತಾಯಿದ್ದೆ. ಸೊ ಅದಕ್ಕೆ ಅವೆಲ್ಲ ಬೇಕು. ಸೊ ಅಥವಾ ಇದು ಬೇಡ, ನನಗೆ ಇನ್ನೂ ಸಿಂಪಲ್ ಕಮ್ಯಾಂಡ್ ಕೊಡಿ ಅಂದರೆ ಸೇಮ್ ಫೈಂಡ್ ಡಾಟ್ ಟೈಪ್ ಯಾವುದಂತ ಹೇಳಲೇಬೇಕು ಹೆಂಗಿದ್ರು. ಓಕೆ, ಟೈಮ್ ಪ್ಲಸ್ 30, ಆಮೇಲೆ ಇದಕ್ಕೆ ಇನ್ನು ಜಸ್ಟ್ ಡಿಲೀಟ್. ಸೊ ಡಿಲೀಟನ್ನು ಆ್ಯಕ್ಷನ್ ಮಾಡಿದ್ರೆ ಅಲ್ಲಿ ಏನೇನು ಸರ್ಚ್ ಆ್ಯಕ್ಷನ್ ಪರ್ಫಾರ್ಮ್ ಆಗುತ್ತೆ, ಅಲ್ಲಿ ಯಾವ್ಯಾವ ಫೈಲ್ಸ್ ರಿಸಲ್ಟ್ಸ್ ಬರುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡುತ್ತೆ. ಇದನ್ನು ಎಕ್ಸಿಕ್ಯೂಟ್ ಮಾಡಲ್ಲ ನಾನು, ನೀವು ಮನೇಲಿ ಟ್ರೈ ಮಾಡಿಬೇಕಾದ್ರೆ. ಓಕೆ, ಸೊ ಇದು ಫಸ್ಟ್ ಕ್ವಶನ್ಗೆ ಆನ್ಸರ್. ಸೊ ನಾನು ಇದನ್ನೆಲ್ಲ ಕಾಪಿ ಮಾಡಿರ್ತೀನಿ. ಐ ವಿಲ್ ಗಿವ್ ಇಟ್ ಫಾರ್ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಡಿಲೀಟ್ ಮಾಡಬೇಕಂದ್ರೆ ಇಲ್ಲ, ಜಸ್ಟ್ ಹಾಗೆ ಬೇಕು ಅಂದರೆ ಅಷ್ಟೇ. ಟು ಫೈಂಡ್
to find and delete. Okay, so ಇದು ಕಮೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿ ಯು ಆ್ಯಂಡ್ ಡಿ ಎಫ್? ಈ ಎರಡು ಕಮೆಂಟ್ ಡಿಫ್ರೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಡಿ ಯು ಅನ್ನೋದು ಏನು ಹೆಲ್ಪ್ ಆಗುತ್ತೆ ನಮಗೆ? ಡಿಸ್ಕ್ ಯುಟಿಲಿಟಿ ಕೊಡುತ್ತೆ. ಸೊ ಡಿಸ್ಕ್ ಯುಟಿಲಿಟಿ ಅಂದರೆ ಇಲ್ಲಿರೋ ಫೈಲ್ಸು, ಇಲ್ಲಿರೋ ಡೈರೆಕ್ಟ್ರಿ ಎಷ್ಟೆಷ್ಟು ಡಿಸ್ಕ್ ಸ್ಪೇಸ್ ತೊಗೊಂಡಿದೆ ಅಂತ ಹೇಳುತ್ತೆ. ಸೊ ಈಗ .jenkins ಅನ್ನೋ ಫೋಲ್ಡರು ಇಷ್ಟು KB ತೊಗೊಂಡಿದೆ. ಇದನ್ನೇ ನಾವು ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟಲ್ಲಿ ಮಾಡಿಕೊಂಡ್ರೆ KB ಕೊಡುತ್ತೆ ನಮಗೆ. ಸೊ ಜೆನ್ಕಿನ್ಸ್ ಅನ್ನೋ ಡೈರೆಕ್ಟ್ರಿ 89 MB ಡಿಸ್ಕ್ ಸ್ಪೇಸ್ ತೊಗೊಂಡಿದೆ. ಕರೆಂಟ್ ಡೈರೆಕ್ಟ್ರಿ ಅಂದರೆ ನಾನು ಏನಿದ್ದೀನಿ ಡಾಟ್ ಅಂದರೆ ಕರೆಂಟ್ ಡೈರೆಕ್ಟ್ರಿ ಅಲ್ವಾ. ಸೊ ಅದು ಟೋಟಲ್ 179 MB, ಇದಿಷ್ಟು ಸೇರಿಸಿದ್ರೆ 179 MB ಇದೆ, ಇನ್ಕ್ಲೂಡಿಂಗ್ ದಿಸ್ ಫೈಲ್ಸ್. ಸೊ ಇಲ್ಲೇನಾಗಿದೆ, ಬರೀ ಫೋಲ್ಡರ್ಸ್ದು ಮಾತ್ರ ಡಿಸ್ಪ್ಲೇ ಆಗಿದೆ. ಸೊ ಡೆಮೋ ಡೈರೆಕ್ಟ್ರಿ, ಈ ಡೆಮೋ ಒಳಗೆ ಇನ್ನೊಂದು ಡೈರೆಕ್ಟ್ರಿ ಇದೆ, ಅದು 4 KB. ಈ ಡೆಮೋ ಅನ್ನೋ ಡೈರೆಕ್ಟ್ರಿ 8 KB. ಶೆಲ್ ಸ್ಕ್ರಿಪ್ಟ್ ಮತ್ತು ಅದರೊಳಗೆ IQ ಅನ್ನೋ ಒಂದು ಡೈರೆಕ್ಟ್ರಿ ಇದೆ, ಅದು 12 KB. ಬರೀ ಶೆಲ್ ಸ್ಕ್ರಿಪ್ಟ್ 52 KB. ಜೆನ್ಕಿನ್ಸ್ ಅನ್ನೋದೇ ಸ್ವಲ್ಪ ದೊಡ್ಡ ಡೈರೆಕ್ಟ್ರಿ ಇದೆ, 89 MB ತೊಗೊಂಡಿದೆ. ಮಿಕ್ಕಿದೆಲ್ಲ 4 KB. ಸೊ ಇದೇನು ಹೇಳುತ್ತೆ, ಡಿ ಯು ಅಂದರೆ ಡಿಸ್ಕ್ ಯುಟಿಲಿಟಿ. ನೀವು ಆ ಪರ್ಟಿಕ್ಯುಲರ್ ಡ್ರೈವಲ್ಲಿ ಏನಿದ್ದೀರಾ ಆ ಡ್ರೈವಲ್ಲಿ ಎಷ್ಟು ಸ್ಪೇಸ್ ಯೂಸ್ ಮಾಡಿದ್ದೀರಾ ಅಂತ ಹೇಳುತ್ತೆ, ಡಿಸ್ಕನ್ನು ಯೂಸ್ ಮಾಡಿದ್ದೀರಾ ಅಂತ ಹೇಳುತ್ತೆ. ಅದೇ ನೆಕ್ಸ್ಟು ಕ್ವಶನ್ ಡಿ ಯು ಮತ್ತು ಡಿ ಎಫ್ ಅನಿಸುತ್ತೆ. ಡಿ ಎಫ್ ಅಂದರೆ ಡಿಸ್ಕ್ ಫೈಲ್ ಸಿಸ್ಟಮ್. ಡಿ ಎಫ್ ಅಂದರೆ ಫೈಲ್ ಸಿಸ್ಟಮ್. ಓವರಾಲ್ ನಿಮ್ಮ ಎಂಟೈರ್ OS ಏನು ಇನ್ಸ್ಟಾಲ್ ಮಾಡಿದ್ದೀರಾ ಅಲ್ಲಿ ಯಾವ್ಯಾವ ಡೈರೆಕ್ಟ್ರಿ ಎಷ್ಟೆಷ್ಟು ಡಿಸ್ಕ್ ಸ್ಪೇಸ್ ತೊಗೊಂಡಿದೆ, ಅದರಲ್ಲಿ ಎಷ್ಟು ಅವೈಲಬಲ್ ಇದೆ, ಎಷ್ಟು ಪರ್ಸೆಂಟೇಜ್ ಯೂಸ್ ಆಗೋಗಿದೆ. ಅಂದರೆ ಈಗ ನೋಡಿ, ಈ ಫೈಲ್ ಸಿಸ್ಟಮ್ಮು ಇಲ್ಲಿರ್ತೀವಿ ಯಾವಾಗಲೂ. ಓಕೆ, ಈ ಫೈಲ್ ಸಿಸ್ಟಮ್ಗೆ ಅವೈಲಬಲ್ ಬಂದು ಇಷ್ಟು ಸ್ಪೇಸ್ ಇದೆ, ಇಷ್ಟು ಸ್ಪೇಸ್ ಯೂಸ್ ಮಾಡಿದ್ದೀವಿ. ಓಕೆ, ಟೋಟಲ್ ಇಷ್ಟು ಅಸೈನ್ ಆಗಿದೆ, ಇಷ್ಟು ಯೂಸ್ ಮಾಡಿದ್ದೀನಿ, ಇಷ್ಟು ಅವೈಲಬಲ್ ಇದೆ. ಅಂದರೆ 65% ಆಫ್ ಡಿಸ್ಕ್ ಸ್ಪೇಸ್ ನಾನು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ ಈ ಡೈರೆಕ್ಟ್ರಲ್ಲಿ, ಬೇಸಿಕ್ಸ್ ಅನ್ನೋ ಡೈರೆಕ್ಟ್ರಲ್ಲಿ. ಸೊ ಇದು ಬಂದು ಓವರಾಲ್ ಡಿ ಎಫ್ ಬಂದು ಕಂಪ್ಲೀಟ್ ಫೈಲ್ ಸಿಸ್ಟಮ್ಗೆ ಏನು ಕಂಪ್ಲೀಟ್ ಫೈಲ್. ಈಗ ನೋಡಿ, ಇಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾಯ್ತಾ? -H ಅಂತ ಆ್ಯಡ್ ಮಾಡಿದ್ರೆ, ಸೊ ಇಲ್ಲಿ KB ಕೊಟ್ಟಿತ್ತು, ಇಲ್ಲಿ ನಾವು ರೀಡಬಲ್ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದೆ. ಸೊ ಈ ಬೇಸಿಕ್ಸ್ ಅನ್ನೋ ಒಂದು ಇದು ಬಂದು 468 GB ಇದೆ ಟೋಟಲ್ಲು. ಅದರಲ್ಲಿ 302 GB ಯೂಸ್ ಮಾಡಿದ್ದೀನಿ, ಇನ್ನೂ 167 GB ಅವೈಲಬಲ್ ಇದೆ. ಸೊ ಇದು ಬಂದು ನಾನು ಒಂದು ಮೌಂಟ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಇದು ಮೌಂಟ್ ಆಗಿರೋ ಲೊಕೇಶನ್ನು. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಡಿ ಎಫ್ ಬಂದು ಎಂಟೈರ್ ಡಿಸ್ಕ್ ಸ್ಪೇಸ್ ಏನಿದೆ ಅದನ್ನು ಫುಲ್ ಡೀಟೇಲಾಗಿ ನೋಡಿಸುತ್ತೆ, ಓವರಾಲ್ OS. ಅದೇ ನಿಮಗೆ ಡಿ ಯು -H ಕೊಟ್ಟರೆ ಆ ಪರ್ಟಿಕ್ಯುಲರ್ ಡೈರೆಕ್ಟ್ರಲ್ಲಿ ಎಷ್ಟು ಡಿಸ್ಕ್ ಯೂಸ್ ಮಾಡಿದ್ದೀರಾ, ಅಲ್ಲಿ ಯಾವ್ಯಾವ ಫೈಲ್ ಎಷ್ಟೆಷ್ಟು ಕೆಪಾಸಿಟಿ ಸ್ಪೇಸ್ ತೊಗೊಂಡಿದೆ ಅನ್ನೋದು ಮಾತ್ರ ಹೇಳುತ್ತೆ. ಅದು ಮೇನ್ ಡಿಫರೆನ್ಸ್. ಕಮ್ಯಾಂಡ್ ಇದ್ದಲ್ಲೆಲ್ಲ ನಾನು ಇಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಆಮೇಲೆ ನಾನು ಇದಕ್ಕೆ ಡೆಫಿನೇಷನ್ ಕೂಡ ಹಾಕ್ತೀನಿ. ದಟ್ ವಿಲ್ ಟೇಕ್ ಟೈಮ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೆಡ್ ಆ್ಯಂಡ್ ಟೇಲ್? ಸೊ ಹೆಡ್ ಆ್ಯಂಡ್ ಟೇಲ್ ಅಂದರೆ ಏನು? ಯಾವ್ದಾರ ಒಂದು ಶೆಲ್ ಸ್ಕ್ರಿಪ್ಟ್ ಓಪನ್ ಮಾಡ್ತೀನಿ. ಸೊ ಈಗ ನೋಡೋಣ, ಡಿಸಿಷನ್ ಮೇಕಿಂಗ್. ಸೊ ಈ ಫೈಲ್ ಓಪನ್ ಮಾಡಿದ್ದೀನಿ. ಈ ಫೈಲಲ್ಲಿ ಇಷ್ಟೊಂದು ಲೈನ್ಸ್ ಇದೆ. ಓಕೆ, ಎಷ್ಟು ಲೈನ್ಸ್ ಇದೆ? 137 ಲೈನ್ಸ್ ಇದೆ ಟೋಟಲ್. ಓಕೆ, ಈಗ ನಾನು ಹೆಡ್ಡು there are a couple of commands to read files: head, tail, cat, less, ಆಮೇಲೆ NL. ಇವೆಲ್ಲ ಬಂದು ಫೈಲ್ನ ರೀಡ್ ಮಾಡೋಕ್ಕೆ ಯೂಸ್ ಮಾಡುತ್ತೆ, ಮೋರ್. ಓಕೆ, ಸೊ ಇದನ್ನೆಲ್ಲ ನಾನು ಡೀಟೇಲಾಗಿ ವೀಡಿಯೋಸಲ್ಲಿ ಹೇಳಿರ್ಬೋದು. ಇನ್ ಕೇಸ್ ಹೇಳಿಲ್ಲ ಅಂದರೆ ನಾನು ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೀನಿ, ಜಸ್ಟ್ ಹೌ ಟು ರೀಡ್ ಫೈಲ್ಸ್ ಅಂತ. ಸೊ ಈ ಹೆಡ್ ಆ್ಯಂಡ್ ಟೇಲ್ಗೆ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಇಲ್ಲ, ಒಂದು ಕೆಲಸ ಮಾಡೋಣ, ಹೆಡ್ ಟೇಲ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಟೈಮ್ ಇದ್ದರೆ ನೋಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಇದೆಯೋ ಹಂಗೆ ಓದ್ಕೊಳ್ಳಿ. ಬಟ್ ಇವೆಲ್ಲ ಇಂಟರ್ವ್ಯೂನಲ್ಲಿ ಕೇಳ್ಬೋದು. ಇವತ್ತು ಹೆಡ್ ಆ್ಯಂಡ್ ಟೇಲ್ ಕೇಳ್ಬೋದು, ನಾಳೆ NL ಆ್ಯಂಡ್ ಮೋರ್ ಕೇಳ್ಬೋದು, ಕ್ಯಾಟ್ ಕೇಳ್ಬೋದು, ಮೋರ್ ಆರ್ ಲೆಸ್ ಕೇಳ್ತಾರೆ, ಆಮೇಲೆ ಕ್ಯಾಟ್ ಕೇಳ್ತಾರೆ. ಸೊ ಇಷ್ಟು ಟೈಪ್ಸ್ ಇದೆ. ಸೊ ಹೆಡ್ ಅಂದ್ರೇನು? ಹೆಡ್ ಮತ್ತು ನನ್ನ ಫೈಲ್ ನೇಮ್ ಕೊಡಬೇಕು. ಸೊ ಇದು ಕೊಟ್ಟಾಗ ಏನಾಗುತ್ತೆ, ಫಸ್ಟ್ 10 ಲೈನ್ಸ್ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ಹೆಡ್ ಅಂದರೆ ತಲೆಯಿಂದ ಅಂದರೆ ಸ್ಟಾರ್ಟಿಂಗಿಂದ ಮೇಲ್ಗಡೆಯಿಂದ ಕೆಳಗಡೆ ತನಕ 10 ಲೈನ್ಸ್ ಡಿಸ್ಪ್ಲೇ ಮಾಡುತ್ತೆ. 1 2 3 4 5 6 7 8 9 10. ಸೊ 10 ಲೈನ್ಸ್ ಡಿಸ್ಪ್ಲೇ ಮಾಡಿದೆ. ಅದೇ ನಾನು ಟೈಲ್ ಅಂತ ಕೊಟ್ಟರೆ
ಇಲ್ಲಿ ನಾನು ಬೇಕಾದ್ರೆ ಜಾಸ್ತಿ ಲೈನ್ಸ್ ಬೇಕಂದರೆ ಜಾಸ್ತಿ ಲೈನ್ಸ್ ಕೂಡ ಮಾಡ್ಬೋದು. ಐಫೋನ್ ಎಷ್ಟು ನಂಬರ್ ಬೇಕು ನನಗೆ, 25 ಲೈನ್ಸ್ ಬೇಕು. ಅಷ್ಟು ಕೊಟ್ಟರೆ ಫಸ್ಟು 25 ಲೈನ್ಸ್ ತಲೆಯಿಂದ ಸ್ಟಾರ್ಟ್ ಮಾಡಿ, ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿ ಬಾಲ ತನಕ ಹೋಗುತ್ತೆ, ಕೊನೆ ತನಕ. ಸೊ ಅದೇ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ, ತಲೆ ಬಾಲ ಅಂತ. ಸೊ ಸೇಮ್ ಹೆಡ್ ಆ್ಯಂಡ್ ಟೈಲ್. ಟೈಲ್ ಅಂದರೆ ಏನು ಮಾಡುತ್ತೆ, ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ ಮೇಲ್ಗಡೆವರೆಗೂ 25 ಲೈನ್ಸ್ ಡಿಸ್ಪ್ಲೇ ಮಾಡುತ್ತೆ. ಸೊ ಇಲ್ಲ ಬೈ ಡಿಫಾಲ್ಟ್ ಬಂದು ವಾಟ್ ಈಸ್ ದ ಡಿಫಾಲ್ಟ್ ಲೈನ್ಸ್ ದಟ್ ಡಿಸ್ಪ್ಲೇಸ್ ಅಂದರೆ 10 ಅಂತ ಹೇಳಬೇಕು. ಕೆಳಗಡೆಯಿಂದ 10 ಲೈನ್ಸ್ ಡಿಸ್ಪ್ಲೇ ಮಾಡುತ್ತೆ. ಅದೇ ನಾವು ಡಿಫೈನ್ ಕೂಡ ಮಾಡ್ಬೋದು. ಒಂದು ಪ್ಯಾರಾಮೀಟರ್ ಪಾಸ್ ಮಾಡಿಬಿಟ್ಟು ನನಗೆ ಎಷ್ಟು ಲೈನ್ ಬೇಕೋ ಅಷ್ಟು ಲೈನ್ ಪ್ರಿಂಟ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ ಹೆಡ್ ಮತ್ತು ಟೈಲ್ ವರ್ಕ್ ಆಗೋದು. ಅದೇ ಮೋರ್ ಮತ್ತು ಇಲ್ಲೇ ಆ ಕ್ವಶನ್ ಆ್ಯಡ್ ಮಾಡಿಬಿಡ್ತೀನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೋರ್ ಆ್ಯಂಡ್ ಲೆಸ್ ಅಂತ ಹಾಕಿದ್ರೆ ಏನು ಮಾಡ್ತೀರಾ ಅಂತ. ಮೋರ್ ಆ್ಯಂಡ್ ಲೆಸ್. ಸೊ ಸೇಮ್ ಮೋರ್ ಮತ್ತು ಫೈಲ್ ನೇಮ್. ಸೊ ಈಗೇನಾಯಿತು, ಫೈಲ್ ರೀಡ್ ಆಯಿತು. ಫೈಲ್ ರೀಡ್ ಆಗಿ ಡಿಸ್ಪ್ಲೇ ಮಾಡ್ತಾಯಿದೆ. ಬಟ್ ಎಷ್ಟು ಲೈನ್ ಅಂತಲ್ಲ, ಫುಲ್ ಫೈಲ್ ಇರುತ್ತೆ. ಬಟ್ ಏನಂದರೆ ಇಲ್ಲಿ ನಾನು ಎಂಟರ್ ಹೊಡೆದಂಗೆ ಒಂದೊಂದೇ ಲೈನು ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ನಾವು ಒಂದೊಂದು ಎಂಟರ್ ಹೊಡೆದಂಗೆ ಒಂದೊಂದು ಲೈನ್ ಎಕ್ಸ್ಟ್ರಾ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ನಾನು ಓದ್ಬೋದು ಇದರೊಳಗೆ. ಬಟ್ ಇಲ್ಲಿ ಒಂದು ಡಿಸಡ್ವಾಂಟೇಜ್ ಅಂದರೆ ನಾನು ಸ್ಕ್ರಾಲ್ ಡೌನ್ ಮಾಡ್ಬೋದು ಹೊರತು ಸ್ಕ್ರಾಲ್ ಅಪ್ ಮಾಡೋಕ್ಕಾಗಲ್ಲ. ಎಂಟರ್ ಹೊಡೆದಂಗೆಲ್ಲ ಸ್ಕ್ರಾಲ್ ಡೌನ್ ಆಗ್ತಾ ಹೋಗುತ್ತೆ ಫೈಲು. ಸೊ ಯಾವಾಗ ಎಂಡ್ ಆಗುತ್ತೆ, ಎಕ್ಸಿಟ್ ಆಗುತ್ತೆ. ಇಲ್ಲ ನನಗೆ ಸೆಂಟ್ರಲ್ ನನಗೆ ಎದ್ದು ಹುಡುಕ್ತಾ ಇದ್ದೆ ಸಿಕ್ತು ಅಂದ್ರೆ ಐ ವಾಂಟ್ ಟು ಎಕ್ಸಿಟ್ ಇನ್ ಬಿಟ್ವೀನ್ ಅಂದರೆ ಜಸ್ಟ್ ಕ್ಯೂ ಟೈಪ್ ಮಾಡಿದ್ರೆ ಆಯಿತು. ಸೊ ಇದು ಮೋರ್ ಹಿಂಗೆ ವರ್ಕ್ ಆಗುತ್ತೆ. ಅದೇ ಲೆಸ್ ಮಾಡಬೇಕಂದ್ರೆ ಲೆಸ್ ಡಿಸಿಷನ್ ಮೇಕಿಂಗಲ್ಲಿ ಅದೇ ಫೈಲ್ ರನ್ ಮಾಡ್ತೀನಿ. ಎಂಟರ್ ಮಾಡಿದ್ರೆ ಈಗ ಇಲ್ಲಿ ನೋಡಿ ನಿಮಗೆ ಏನಿದು ಕರ್ಸರ್ ಕೀಸ್ ಅಪ್ ಆ್ಯರೋ ಡೌನ್ ಆ್ಯರೋ ಯೂಸ್ ಮಾಡಿದ್ರೆ ನಾನು ಸ್ಕ್ರಾಲ್ ಅಪ್ ಕೂಡ ಮಾಡ್ಬೋದು, ಸ್ಕ್ರಾಲ್ ಡೌನ್ ಕೂಡ ಮಾಡ್ಬೋದು. ಸೊ ಇದೇ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಮೋರ್ ಆ್ಯಂಡ್ ಲೆಸ್. ಮೋರಲ್ಲಿ ಓನ್ಲಿ ಸ್ಕ್ರಾಲ್ ಡೌನ್ ಮಾತ್ರ ಇದೆ, ಯು ಕೆನಾಟ್ ಸ್ಕ್ರಾಲ್ ಅಪ್. ಲೆಸ್ಸಲ್ಲಿ ಸ್ಕ್ರಾಲ್ ಅಪ್ ಸ್ಕ್ರಾಲ್ ಡೌನ್ ಎರಡೂ ಇದೆ. ಫೈಲ್ ರೀಡ್ ಮಾಡ್ಬೋದು, ಎಡಿಟ್ ಮಾಡಿ ಏನು ಎಂಟ್ರ್ ಮಾಡೋಕ್ಕಾಗಲ್ಲ. ಕ್ವಿಟ್ ಮಾಡೋಕ್ಕೆ ಕ್ಯೂ ಅಂತ ಕೊಡಬೇಕು. ಸೊ ಆಮೇಲೆ ಇನ್ನೂ ಒಂದು ಕಮಾಂಡ್ ಹೇಳಿದೆ, NL. ಸೊ ಕ್ಯಾಟ್ ಇದೆ. ಕ್ಯಾಟ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಟ್ ಆ್ಯಂಡ್ NL ಅಂದರೆ ಕ್ಯಾಟ್ ವಿಲ್ ಡಿಸ್ಪ್ಲೇ ಎಂಟೈರ್ ಫೈಲ್. ಓಕೆ, ಫುಲ್ ಫೈಲ್ ಡಿಸ್ಪ್ಲೇ ಮಾಡುತ್ತೆ. ನಾನು ಮೌಸ್ ಯೂಸ್ ಮಾಡಿಬಿಟ್ಟು ಸ್ಕ್ರಾಲ್ ಮಾಡ್ಕೋಬೇಕು. ಓಕೆ, ಅದೇ NL ಕೊಟ್ಟು ನಾನು ಫೈಲ್ ಕೊಟ್ಟರೆ ವಿತ್ ನಂಬರ್ ಕೊಡುತ್ತೆ, ಎಷ್ಟು ಲೈನ್ ಇದೆ ಅಷ್ಟು ಲೈನ್ ಕೂಡ ಡಿಸ್ಪ್ಲೇ ಮಾಡುತ್ತೆ. ಸೊ ಅವಾಗೆ ನೋಡಿದಾಗ ನನಗೆ 137 ಬಂದಿತ್ತು. ಏನಕ್ಕೆ ಇಲ್ಲಿ ಏನಕ್ಕೆ ಇವಾಗ ಜಸ್ಟು 102 ಬರ್ತಾಯಿದೆ ಅಂದರೆ ನಾವು VI ಎಡಿಟರಲ್ಲಿ ಸ್ಪೇಸ್ಗೂ ಕೂಡ ಲೈನ್ ಅಸೈನ್ ಮಾಡುತ್ತೆ, ಜಸ್ಟ್ ಲೈಕ್ ಅವರ್ ನೋಟ್ ಪ್ಯಾಡ್ ++ಅಲ್ಲೆಲ್ಲ ಹಿಂಗೆ ಲೈನ್ ಇರುತ್ತೆ. ಬಟ್ ಇಲ್ಲಿ ಅದು ಸ್ಪೇಸ್ಗೆ ಲೈನ್ ನಂಬರ್ ಅಸೈನ್ ಮಾಡಿಲ್ಲ, ಅದಕ್ಕೆ ಕಡಿಮೆ ಬರುತ್ತೆ. ಸೊ ಇದು ವಿತ್ ನಂಬರ್ ಆಫ್ ಲೈನ್ಸ್, ಆ್ಯಕ್ಚುಯಲ್ ಲೈನ್ಸ್ ಕೂಡ ಡಿಸ್ಪ್ಲೇ ಮಾಡುತ್ತೆ NL. ಅದು ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಟ್ ಆ್ಯಂಡ್ NL. ಕ್ಯಾಟಲ್ಲಿ ಲೈನ್ಸ್ ಎಲ್ಲ ಫೈಲ್ ಪ್ರಿಂಟ್ ಆಗುತ್ತೆ, ಬಟ್ ನಂಬರ್ ಆಫ್ ಲೈನ್ಸ್ ಬರಲ್ಲ, ಯಾವ ನಂಬರ್ ಅಂತ. NLಲ್ಲಿ ಬರುತ್ತೆ. ಸೊ ಅದನ್ನು ಒಂದು ಕ್ವಶನ್ ಆಗಿ ಆ್ಯಡ್ ಮಾಡ್ಬೋದು. ವಿ ನೆವರ್ ನೋ. ಇಂಟರ್ವ್ಯೂಸ್ ತೊಗೊಳ್ಳೋರು ಯಾವ ಮೂಡಲ್ಲಿರ್ತಾರೆ, ಅವ್ರಿಗೆ ಏನು ಗೊತ್ತಿರುತ್ತೆ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಬಟ್ ನಾವು ಎಲ್ಲದಕ್ಕೂ ಪ್ರಿಪೇರ್ಡ್ ಆಗಿದ್ದರೆ ಬೆಟರ್. ಓಕೆ, ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಟ್ ಆ್ಯಂಡ್ ಕಟ್? ಈಗ ಎಕ್ಸೆಲ್ ಶೀಟ್ ಯೂಸ್ ಮಾಡಿರ್ತೀರ ಅಂದ್ಕೊಡಿ, ಇಲ್ಲ CSV ಫೈಲ್ ಯೂಸ್ ಮಾಡಿದ್ದೀರಲ್ಲ. ಸೊ ಅದರಲ್ಲಿ ಡಿಲಿಮಿಟರ್ಸ್ ಅಂತ ಯೂಸ್ ಮಾಡ್ತಾರೆ. ಈಗ ನಾನು ನೋಟ್ ಪ್ಯಾಡನ್ನೇ ತೊಗೊಂಡ್ರೆ ಏನಿರುತ್ತೆ, ಒಂದು ಕ್ವಶನ್ ಇದೆ ಅಂದ್ಕೊಳ್ಳಿ ಒಂದು ಫೈಲಲ್ಲಿ. ಕ್ವಶನ್ನು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಸೊ ಹಿಂಗೆ 5 ಫೀಲ್ಡ್ಸ್ ಇರುತ್ತೆ ಅಂದ್ಕೊಳ್ಳಿ. ಸೊ ಇದನ್ನು ಡಿಲಿಮಿಟರ್ ಅಂತಾರೆ, ದ ವ್ಯಾಲ್ಯೂ ವಿಚ್ ಈಸ್ ಸಪ್ರೇಟಿಂಗ್. ಸೊ ಇಲ್ಲಿ ಕ್ವಶನ್ನು ಕೂಡ ಅದೇ ಥರನೇ ಇರುತ್ತೆ. ಸೊ ಇಲ್ಲಿ ನೋಡಿ, ಸುಮ್ಮನೆ ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಆಪ್ಷನ್ 1 21, ಆಪ್ಷನ್ 2 22, ಆಪ್ಷನ್ 3 23, ಆಪ್ಷನ್ 4 24 ಹೀಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ಆಪ್ಷನ್ ಆನ್ಸರ್ ಇರುತ್ತೆ, ಹಿಂಗಿರುತ್ತೆ ಅಂದ್ಕೊಳ್ಳಿ. ಸೊ ಇಲ್ಲಿ ಲಾಸ್ಟಲ್ಲಿ ಗಿವ್ ಆನ್ಸರ್ ಅಂತ. ಸೊ ಈ ಥರ ಒಂದು ಕ್ವಶನ್ ಮತ್ತು ಆನ್ಸರ್ಸನ್ನು ಈ ಥರ ಡಿಲಿಮಿಟೆಡ್ ಫೈಲ್ಸ್ ಇರುತ್ತೆ ಅಂದ್ಕೊಳ್ಳಿ ನಿಮ್ಮ ಹತ್ರ. ಸೊ ನಿಮಗೆ ಯು ಜಸ್ಟ್ ವಾಂಟ್ ಟು ನೋ ವಾಟ್ ಈಸ್ ದ ಕ್ವಶನ್ ಆ್ಯಂಡ್ ವಾಟ್ ಈಸ್ ದ ಆನ್ಸರ್. ಆಪ್ಷನ್ಸ್ ಎಲ್ಲ ಬೇಡ ಅಂದರೆ ಅವಾಗ ಹೇಗೆ ಅಂದರೆ, ಸೊ ಸಿಂಪಲ್, ಇಲ್ಲಿ ನಾನೊಂದು ಫೈಲ್ ರೆಡಿ ಮಾಡಿಟ್ಟಿದ್ದೀನಿ ಆಲ್ರೆಡಿ, questions.txt ಅಂತ, ಅದೇ ಫಾರ್ಮೆಟಲ್ಲಿ. ಸೊ ಇಲ್ಲಿ ಸೇಮ್ ಒಂದು ಕ್ವಶನ್ ಇದೆ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಅಂತ ಇದೆ. ಸೊ ನಾನು ಇಲ್ಲಿ ಆನ್ಸರ್ ಕೊಟ್ಟಿಲ್ಲ. ಸೊ ನನಗೆ ಇವಾಗ ಜಸ್ಟ್ ಕ್ವಶನ್ ಮತ್ತು ಆಪ್ಷನ್ 1 ಬೇಕು.
ಅಂದರೆ ಆವಾಗ ನಾನು ಏನು ಮಾಡ್ಬೋದು, ಐ ಕ್ಯಾನ್ ಯೂಸ್ ಕಟ್ ಕಮ್ಯಾಂಡ್. ಕ್ವಶನಲ್ಲಿ ಕೇಳಿದ್ರಲ್ಲ ಕಟ್ ಅಂದರೆ ಹೆಂಗೆ ವರ್ಕ್ ಆಗುತ್ತೆ, ಕಟ್ ಮತ್ತು ಸೆಟ್ಗೆ ಏನು ಡಿಫ್ರೆನ್ಸ್ ಅಂತ ಐ ಆಮ್ ಎಕ್ಸ್ಪ್ಲೇನಿಂಗ್ ಕಟ್. ಸೊ ಕಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಫಸ್ಟು ನಾನು ಕಟ್ ಅಂತ ಕೊಟ್ಟು ಒಂದು ಸ್ಪೇಸ್ ಕೊಟ್ಟು ಹೈಫನ್ ಡಿಲಿಮಿಟರ್ ಏನು ನಾನು ಏನು ಯೂಸ್ ಮಾಡಿದ್ದೀನಿ ಫೈಲಲ್ಲಿ @ ಯೂಸ್ ಮಾಡಿದ್ದೀನಿ. @ ಇದ್ದರೆ ಆಮೇಲೆ ಅಲ್ಲಿಂದ ಫೈಲ್ ಯಾವ ಆ ಫೈಲಲ್ಲಿಂದ ನನಗೆ ಕಾಲಮ್ 1 ಮತ್ತು 2ನ ಪ್ರಿಂಟ್ ಮಾಡಿ ಅಂತ ಫೈಲ್ ನೇಮ್ ಕೂಡ ಪಾಸ್ ಮಾಡಬೇಕು ನಾನು. ಸೊ ನೋಡಿ, ಕ್ವಶನ್ 1 ಮತ್ತು ಆಪ್ಷನ್ 1 ಎರಡನ್ನು ಪ್ರಿಂಟ್ ಮಾಡ್ತೀನಿ. ನನಗೆ ಈ ಲೈನಲ್ಲಿ ತುಂಬ ವ್ಯಾಲ್ಯೂಸ್ ಇದ್ರೂ ನನಗೆ ಇವಾಗ ನೋಡಿಸ್ತೀನಿ. ಹೆಡ್ -n ಜಸ್ಟ್ 5 ಲೈನ್ಸ್ ಪ್ರಿಂಟ್ ಮಾಡಂತ ಹೇಳಿಬಿಟ್ಟು ನಾನು ಪ್ರಿಂಟ್ ಮಾಡ್ತೀನಿ. ಇಂಥ ಟೈಮಲ್ಲಿ ನೋಡಿ ಹೆಡ್ಡೆಲ್ಲ ಯೂಸ್ ಆಗುತ್ತೆ ನನಗಿಲ್ಲಾಂದರೆ ಫುಲ್ಲು. ಸೊ ಈ ಪರ್ಟಿಕ್ಯುಲರ್ ಲೈನಲ್ಲಿ ನೋಡಿ ಕ್ವಶನ್ ಇದೆ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಇದೆ. ಬಟ್ ನಾನೇನು ಹಾಕಿದ್ದೀನಿ, ಎರಡೇ ಫೀಲ್ಡ್ ಮಾತ್ರ ನನಗೆ ಡಿಸ್ಪ್ಲೇ ಮಾಡುವಂಥ, ಅದಕ್ಕೆ ಬರೀ ಕ್ವಶನು ಆಪ್ಷನ್ 1 ಅಂತ ಇದೆ. ಅದೇ ನಾನು ಇಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡಿದ್ನಲ್ಲ ಇದು. ಸೊ ಇದನ್ನು ನಾನೊಂದು ಫೈಲ್ ಮಾಡ್ತೀನಿ, cost.txt. ಈಗ ಇದನ್ನು ಸೇವ್ ಮಾಡ್ತೀನಿ. ಸೇಮ್ ಕಮೆಂಟ್ ನಾನೀಗ ರನ್ ಮಾಡಿಬಿಟ್ಟು ಇಲ್ಲಿ, ಸೊ ಈ ಫೈಲ್ ಮೇಲೆ ನಾನು ರನ್ ಮಾಡಿದರೆ ನನಗೆ ಈ ಥರ ಆನ್ಸರ್ ಬರುತ್ತಲ್ವಾ. ಓಕೆ, ಸಾರಿ ಡಿಲಿಮಿಟರ್ ಚೇಂಜ್ ಮಾಡಿಲ್ಲ. ಓಕೆ, ಈಗ ನನಗೆ 2 ಕ್ವಶನ್ ಮತ್ತು ಆಪ್ಷನ್ 1 ಬಂತು. ಅದು ಇದು 1 2 3 4 5 6th ಪ್ಲೇಸಲ್ಲಿ ನನಗೆ ಆನ್ಸರ್ ಇದೆ. ಸೊ ನಾನು ಜಸ್ಟ್ 6 ಅಂತ ಕೊಡ್ತೀನಿ. ಅವಾಗ ಏನು ಮಾಡುತ್ತೆ, ನನಗೆ ಕ್ವಶನ್ ಮತ್ತು ಆನ್ಸರ್ ಎರಡನ್ನು, ಬರೀ ಕ್ವಶನ್ ಮತ್ತು ಆನ್ಸರ್ನ ಪ್ರಿಂಟ್ ಮಾಡ್ತು. ಇಟ್ ಈಸ್ ನಾಟ್ ಪ್ರಿಂಟಿಂಗ್ ಮಿ ದ ಆಪ್ಷನ್ಸ್. ಓಕೆ, ಇಷ್ಟು ವ್ಯಾಲ್ಯೂಸ್ ಸ್ಕಿಪ್ ಮಾಡಿದೆ. ಸೊ ದಿಸ್ ಈಸ್ ಹೌ ಕಟ್ ವರ್ಕ್ಸ್. ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ನೆಕ್ಸ್ಟ್ ಟಾಪಿಕ್ ಬಂದು, ನೆಕ್ಸ್ಟ್ ಕ್ವಶನಲ್ಲಿ ಏನಿತ್ತು, ಸೆಟ್ ಅಂತ ಇತ್ತು. ಸೊ ಎಲ್ಲಿಗೆ ಬಂದೆ ನಾನು, ಸೆಟ್ ಇಲ್ಲಿದೆ. ಸೊ ಸೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ನಮ್ಮ ಹತ್ರ ಒಂದು ಸ್ಕ್ರಿಪ್ಟ್ ಇದೆ ಅಂದ್ಕೊಳ್ಳಿ. ಸೊ ಈ ಸ್ಕ್ರಿಪ್ಟ್ ಏನು ಮಾಡ್ತಾಯಿದೆ, ಒಂದು ಬ್ಯಾಕಪ್ ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿಬಿಟ್ಟು ನನ್ನ ಪ್ರೆಸೆಂಟ್ ಲೊಕೇಶನಲ್ಲಿ ಏನೇನು ಫೈಲ್ಸ್ ಇದೆ ಅದಿರೋ ಅಷ್ಟು ಫೈಲ್ಸನ್ನು ಕಾಪಿ ಮಾಡಿ ಡೈರೆಕ್ಟ್ರಿಗೆ ಮೂವ್ ಮಾಡಬೇಕು. ಓಕೆ, ಸೊ ನಾನು ಇವಾಗ ಏನು ಮಾಡ್ತೀನಿ, ಸೊ ಈ ಫೈಲ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ, set.test.sh ಅಂತ. ಓಕೆ, ಏನಾಯಿತು, ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಆಯಿತು, ಅಲ್ಲಿರೋ ಫೈಲ್ಸ್ ಎಲ್ಲ ಮೂವ್ ಆಗಿದೆ ಅಂತೆ ಇದರೊಳಗೆ. ಓಕೆ, ಸೊ ಈ ಪ್ರೀವಿಯಸ್ ಡೈರೆಕ್ಟ್ರಿ ಏನಿತ್ತು ಅದನ್ನೆಲ್ಲ ಬ್ಯಾಕಪ್ ಅನ್ನೋ ಡೈರೆಕ್ಟ್ರಿಗೆ ಮೂವ್ ಮಾಡಿದೆ ಸ್ಕ್ರಿಪ್ಟ್. ಆದರೆ ಎರರ್ ಇಲ್ಲಿ ಏನು ಬಂತು ಅಂತ ನೋಡೋಣ. ನಾನು ಎಕ್ಸಿಕ್ಯೂಟ್ ಮಾಡಿದಾಗ, let me remove this backup again. set.sh ಮಾಡಿದಾಗ ಜಸ್ಟ್ ಇದೊಂದು ಎರರ್ ಬಂತಿದೆ, ಇಗ್ನೋರ್ ಮಾಡಿ. ಯಾಕಂದರೆ ಅದೇನು ಮಾಡ್ತಾಯಿದೆ, ಇಲ್ಲಿರೋ ಬ್ಯಾಕಪ್ ಡೈರೆಕ್ಟ್ರಿನೂ ಬ್ಯಾಕಪ್ ಒಳಗೆ ಕಾಪಿ ಮಾಡೋಕ್ಕೆ ನೋಡುತ್ತೆ. ಬಟ್ ಆಮೇಲೆ ಹೇಳುತ್ತೆ CPಲಿ -r ಡಿಫೈನ್ ಮಾಡಿಲ್ಲ, ಸೊ ನಾನು ರೆಕರಿಂಗ್ ಏನೂ ಕಾಪಿ ಮಾಡಲ್ಲ, ಹಾಗಾಗಿ ಈ ಡೈರೆಕ್ಟ್ರಿನ ಆಮಿಟ್ ಮಾಡ್ತಾಯಿದ್ದೀನಿ. ಅಂದರೆ ಅದನ್ನ ಬಿಟ್ಬಿಟ್ಟು ಮಿಕ್ಕಿದ 3 ಫೈಲ್ನ ಮಾತ್ರ ಆ ಡೈರೆಕ್ಟ್ ಒಳಗೆ ಕಾಪಿ ಮಾಡ್ತಾಯಿದ್ದೀನಿ ಅಂತ ನಮಗೆ ಹೇಳ್ತಾ ಇದೆ. ಅದು ಬಿಟ್ಟರೆ ಜಸ್ಟ್ ಒಂದು ಇಕೋ ಲೈನ್ ಏನು ಪ್ರಿಂಟ್ ಮಾಡಿದ್ದೆ ನಾನು, ಸಾರಿ, ಒಂದು ಲೈನ್ ಏನು ಪ್ರಿಂಟ್ ಮಾಡಿದ್ದೆ ಇಕೋ ಲೈನು, ಅದನ್ನ ಮಾತ್ರ ಪ್ರಿಂಟ್ ಮಾಡಿದೆ. ಅದೇ ನಾನು ಇವಾಗ set x ಅಂತ ಹಾಕಿದ್ರೆ, ಸೆಟ್ ಪ್ಲಸ್ ಎಕ್ಸ್ ಅಂದರೆ ಏನು ಮಾಡುತ್ತೆ, ಐ ಕ್ಯಾನ್ ಸೆಟ್, ಇಲ್ಲಿ ಡಿಬಗ್ ಮೋಡ್ ಎನೇಬಲ್ ಮಾಡ್ತಾ ಇದ್ದೀವಿ. ಸೊ ನಾನು ಡಿಬಗ್ ಮೋಡ್ ಎನೇಬಲ್ ಮಾಡೋಕ್ಕೆ ಸೆಟ್ನ ಯೂಸ್ ಮಾಡ್ಬೋದು. ಇದು ಯೂಶಲಿ ಏನಕ್ಕೆ ಅಂದರೆ, ಏನಾರು ಆಪ್ಷನ್ಸು ವೇರಿಯೇಬಲ್ಸ್ ಬೇಕಂದರೆ ಯೂಸ್ ಮಾಡ್ತಾರೆ. ಓಕೆ, ನಾನಿಲ್ಲಿ ಏನು ವೇರಿಯೇಬಲ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಜಸ್ಟ್ ಒಂದು ಡಿಬಗ್ ಮೋಡ್ ಎನೇಬಲ್ ಮಾಡೋಕ್ಕೆ ಸೆಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಅದ್ರ ಬಗ್ಗೆ ಇನ್ನೂ ಜಾಸ್ತಿ ರಿಸರ್ಚ್ ಮಾಡ್ಬೋದು, ನನಗೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸೇ ಸೆಟ್ ಈಸ್ ಫಾರ್ ಪರ್ಪಸ್ ಆಫ್ ದ ಕಮಾಂಡ್ ಏನಂದರೆ, ಈಸ್ ಯೂಸ್ ಟು ಸೆಟ್ ಆರ್ ಅನ್ಸೆಟ್ ಶೆಲ್ ಆಪ್ಷನ್ಸ್ ಅಂತ ಹೇಳ್ಬೋದು. ಶೆಲ್ ಆಪ್ಷನ್ಸ್ ಆ್ಯಂಡ್ ಪೊಸಿಷನಲ್ ಪ್ಯಾರಾಮೀಟರ್ಸ್ ಇನ್ ಶೆಲ್ ಸ್ಕ್ರಿಪ್ಟಿಂಗ್ ಅಂತ. ಸೊ ಅದ್ರದ್ದು ಡೀಟೇಲ್ ನೀವು ನೋಡಿ, ಸೆಟ್ ಹೆಲ್ಪ್. ಸೊ ಇಲ್ಲಿ ಬರುತ್ತೆ, ಓಕೆ,
ಸೆಟ್ ಆರ್ ಅನ್ಸೆಟ್ ವ್ಯಾಲ್ಯೂಸ್ ಆಫ್ ಶೆಲ್ ಆಪ್ಷನ್ಸ್ ಆ್ಯಂಡ್ ಪೊಸಿಷನಲ್ ಪ್ಯಾರಾಮೀಟರ್ಸ್ ಅಂತ. ಇದನ್ನ ಆನ್ಸರ್ ಹೇಳಿದ್ರೆ ಸಾಕು. ಚೇಂಜ್ ದ ವ್ಯಾಲ್ಯೂ ಆಫ್ ಶೆಲ್ ಆಟ್ರಿಬ್ಯೂಟ್ಸ್ ಇನ್ ಪೊಸಿಷನಲ್ ಪ್ಯಾರಾಮೀಟರ್ಸ್ ಅಸ್ ಡಿಸ್ಪ್ಲೇಸ್ ದ ನೇಮ್ ಆ್ಯಂಡ್ ವ್ಯಾಲ್ಯೂ ಆಫ್ ಶೆಲ್ ವೇರಿಯೇಬಲ್ಸ್. ಸೊ ಇಷ್ಟು ಆಪ್ಷನ್ಸ್ ಇದೆ. -a ಅಂತ ಸೆಟ್ ಮಾಡ್ಬೋದು, ಬಿ ಅಂತ ಸೆಟ್ ಮಾಡ್ಬೋದು, E, F, G ಎವ್ರಿ ಟೈಮ್ ಅದೇನೇನು ಮಾಡುತ್ತೆ ಅಂತ ನೀವು ಓದಿ. ಆಮೇಲೆ ನನಗೆ ಈ ಎಕ್ಸಾಂಪಲ್ಗೆ ಏನು ಬೇಕಿತ್ತು, ಪ್ರಿಂಟ್ ಕಮಾಂಡ್ ಆ್ಯಂಡ್ ದೇರ್ ಆರ್ಗ್ಯುಮೆಂಟ್ಸ್ ಆ್ಯಸ್ ದೇ ಆರ್ ಎಕ್ಸಿಕ್ಯೂಟೆಡ್. ನಾನು ಇದನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ಇವಾಗ ನಾನೇನು ಮಾಡಿದೆ, ಫೈಲ್ ಎಡಿಟ್ ಮಾಡಿದ್ದೀನ. ಸೊ ಈಗ ಇಲ್ಲಿ ಸೆಟ್ ಎಕ್ಸ್ ಅಂತ ಹಾಕಿದ್ದೀನಲ್ಲ, ಸೆಟ್ ಎಕ್ಸ್ ಅಂದರೆ ಏನಾಗುತ್ತೆ, ಅದು ಎಕ್ಸಿಕ್ಯೂಟ್ ಮಾಡೋ ಪ್ರತಿ ಲೈನ್ನು ಕೂಡ ಪ್ರಿಂಟ್ ಮಾಡ್ಕೊಂಡು ಹೋಗುತ್ತೆ. ದಟ್ಸ್ ವಾಟ್ ದ ಎಕ್ಸ್ಪ್ಲನೇಷನ್ ಸೇಸ್. ಪ್ರಿಂಟ್ ಕಮಾಂಡ್ಸ್ ಆ್ಯಂಡ್ ದೇರ್ ಆರ್ಗ್ಯುಮೆಂಟ್ಸ್ ಆ್ಯಸ್ ದೇ ಆರ್ ಎಕ್ಸಿಕ್ಯೂಟೆಡ್ ಅಂತ. ಇವಾಗ ನಾನು ಸೆಟ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಸಾರಿ, ನಾನು ಆ್ಯಕ್ಚುಲಿ +x ಅಂತ ಹಾಕಿದ್ದೀನಿ, -x ಅದು. ಓಕೆ, ಸೊ ಆಪ್ಷನ್ ಇಲ್ಲಿರೋದು ಮೈನಸ್ ಅಂತ. ಪ್ಲಸ್ ಅಂದರೆ ಅನ್ಸೆಟ್ ಆಗಿಬಿಡುತ್ತೆ, ಹೈಫನ್ ಅಂದರೆ ಸೆಟ್ ಆಗುತ್ತೆ. ಇದು ಆ್ಯಕ್ಚುಲಿ ಇದೊಂದು ರಿವರ್ಸ್ ಲಾಜಿಕ್ ಇದರೊಳಗೆ. ಸೊ ಈಗ ನೋಡಿ, ಎಕ್ಸಿಕ್ಯೂಟ್ ಮಾಡಿದ ಪ್ರತಿಯೊಂದು ಕಮಾಂಡನ್ನು ಕೂಡ ಅದು ನನಗೆ ಎಷ್ಟು ಸತಿ ಎಕ್ಸಿಕ್ಯೂಟ್ ಮಾಡ್ತಾ ಆ ಫೈಲ್ಸ್ನ ಅದಷ್ಟನ್ನು ನನಗೆ ಪ್ರಿಂಟ್ ಮಾಡಿದೆ. ಫಸ್ಟು ಬ್ಯಾಕಪ್ ಡೈರೆಕ್ಟ್ರಿ ಕ್ರಿಯೇಟ್ ಮಾಡ್ತೀವಿ ಲೊಕೇಶನಲ್ಲಿ. ಸೊ ಅಲ್ಲೇನಾಗಿತ್ತು, ನಾನು PWD ಅಂತ ಕೊಟ್ಬಿಟ್ಟು ಬ್ಯಾಕಪ್ ಅಂತ ಕೊಟ್ಟಿದ್ದೆ. ಸೊ PWಗೆ ವೇರಿಯೇಬಲ್ ವ್ಯಾಲ್ಯೂ ಕೊಟ್ಟಿದೆ, ವೇರಿಯೇಬಲ್ನ ಕೊಟ್ಟಿಲ್ಲ. ಸೊ ಅದು ಎಕ್ಸಿಕ್ಯೂಟ್ ಮಾಡ್ದಂಗೆಲ್ಲ ಅದಕ್ಕೆ ಏನು ಆ್ಯಕ್ಚುಲ್ ಲೈನ್ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಅದನ್ನು ಪ್ರಿಂಟ್ ಮಾಡ್ಕೊಂಡು ಹೋಗ್ತಾ ಇದೆ. ಇದೆಲ್ಲ ನಿಮಗೆ ಡಿಬಗ್ಗಿಂಗ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾವ ವ್ಯಾಲ್ಯೂ ತೊಗೊಂಡಿದೆ, ಅದೇ ವ್ಯಾಲ್ಯೂ ಇಲ್ಲಿ ಕರೆಕ್ಟಾಗಿ ಏನು ಬಂದಿದೆ ಅಂತೆಲ್ಲ ಚೆಕ್ ಮಾಡೋಕ್ಕೆ ನೀವು ಒಂದೊಂದೇ ಲೈನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ವಲ್ಲ. ಸೊ ಈ ಥರ ಒಂದು ಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ನೀವು ಏನೇನೆಲ್ಲ ಎಕ್ಸಿಕ್ಯೂಟ್ ಆಗಿದೆ, ಎಲ್ಲೆರಡು ಬಂದಿದೆ ಅಂತ ಚೆಕ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಕಾಪಿ ಬ್ಯಾಕಪ್ ಡೈರೆಕ್ಟ್ರಿ ಇಂಟು ಬ್ಯಾಕಪ್ ಡೈರೆಕ್ಟ್ರಿ ಹೋಗಿದೆ. ನಾನು -r ಅಂತ ಕೊಟ್ಟಿಲ್ಲ, ಅದಕ್ಕೆ ಇಲ್ಲಿ ಎರರ್ ಮೆಸೇಜ್ ನನಗೆ ಹೇಳ್ತಾ ಇದೆ. ಸೇಯಿಂಗ್ ನಾನು ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ರೆಕರಿಂಗ್ ಪೇಸ್ಟ್ ಮಾಡು ಅಂತ ನೀವು ಕಮೆಂಟ್ ಕೊಟ್ಟಿಲ್ಲ ಅಂತ ನಂಗೆ ಹೇಳ್ಬಿಟ್ಟು ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ. ಸೊ ದಿಸ್ ಈಸ್ ಅಬೌಟ್ ಸೆಟ್ ಆ್ಯಂಡ್ ಕಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಾಫ್ಟ್ ಲಿಂಕ್ ಆ್ಯಂಡ್ ಹಾರ್ಡ್ ಲಿಂಕ್? ಸೊ ಸಾಫ್ಟ್ ಲಿಂಕ್ ಅಂದ್ರೇನು, ನಾನು ಇದು ಹೇಳಿದ್ದೀನಿ ಅನ್ಸುತ್ತೆ ವೀಡಿಯೋಸಲ್ಲಿ. ವಿಂಡೋಸಲ್ಲಿ ಶಾರ್ಟ್ ಕಟ್ಸ್ ಅಂತ ಬರುತ್ತೆ. ಓಕೆ, ವಿಂಡೋಸಲ್ಲಿ ಶಾರ್ಟ್ ಕಟ್ ಅಂತ ಇದೆ, ಅದನ್ನು ನಾವು ಇಲ್ಲಿ ಸಾಫ್ಟ್ ಲಿಂಕ್ ಅಂತ ಕರಿತೀವಿ. ನಾನು ಇಲ್ಲಿ ಒಂದು ಸಾಫ್ಟ್ ಲಿಂಕ್ ಕ್ರಿಯೇಟ್ ಮಾಡ್ತೀನಿ. ಲಿಂಕ್ ಅಂದರೆ ಕಮೆಂಟ್ ಬಂದು LN, ಸಾಫ್ಟ್ ಲಿಂಕ್ ಮಾಡಬೇಕಂದ್ರೆ -s. ಆಮೇಲೆ ಸೋರ್ಸ್ ಯಾವ್ದು ಕೊಡೋಣ, quest.txt. ಇದನ್ನು ನಾನು ಜಸ್ಟ್ q.txt ಅಂತ ಒಂದು ಶಾರ್ಟ್ ಕಟ್ ಕ್ರಿಯೇಟ್ ಮಾಡಿರ್ತೀನಿ. ನೋಡಿ, ಇದು q.txt ಬಂದು ಇದ್ರದ್ದು ಶಾರ್ಟ್ ಕಟ್ಟು. ನಾನು ಈ ಫೈಲ್ನೇನು ಓದಬೇಕಾಗಿಲ್ಲ, ಡೈರೆಕ್ಟಾಗಿ ಸುಮ್ಮನೆ ಇಷ್ಟು ಕೊಟ್ಟರೆ ಸಾಕು, ನನಗೆ ಆ ಫೈಲಲ್ಲಿ ಏನಿದೆ ಡಿಸ್ಪ್ಲೇ ಆಗುತ್ತೆ. ಆ್ಯಕ್ಚುಲಿ ಈ ಫೈಲ್ ಓಪನ್ ಆಗಲ್ಲ. ನಾನು VI ಇದು ಅಂತ ಕೊಟ್ಟಾಗ ಲಾಜಿಕಲಿ ಈ ಫೈಲು ಎಡಿಟ್ ಆಗುತ್ತೆ. ಓಕೆ, ಬೇಕಾದ್ರೆ ನೋಡಿಸ್ತೀನಿ ನೋಡಿ. ನಾನಿಲ್ಲಿ ಎಂಟರ್ ಮಾಡ್ತೀನಿ, ಸಮ್ ಮೋರ್ ಲೈನ್ಸ್, ಸೇವ್ ಮಾಡ್ತೀನಿ. ಆ್ಯಕ್ಚುಲಿ ಬಂದು ಇದು ಶಾರ್ಟ್ ಕಟ್ ಆಫ್ ಈ ಫೈಲ್ ಅಲ್ವಾ. ಇವಾಗ ಇದನ್ನು ನಾನು ಎಡಿಟ್ ಮಾಡಿದ್ರೆ ನೋಡಿ, ನಾನು ಎಂಟರ್ ಮಾಡಿದ್ದು ಡೇಟಾ ಇಲ್ಲಿ ಬಂದು ಸೇವ್ ಆಗಿದೆ. ಇಟ್ ಈಸ್ ಜಸ್ಟ್ ಎ ಶಾರ್ಟ್ ಕಟ್ ಆಫ್ ದ ಕೀ, ಶಾರ್ಟ್ ಕಟ್ ಆಫ್ ದ ಫೈಲ್. ಓಕೆ, ಸೊ ಇದು ಸಾಫ್ಟ್ ಲಿಂಕು. ಅದ್ರಲ್ಲಿ ಡಿಫ್ರೆನ್ಸ್ ಇನ್ನೊಂದು ಡಿಫ್ರೆನ್ಸ್ ಏನಂದರೆ, ಇಲ್ಲಿ ನೋಡಿ, ಇದು ಆ್ಯಕ್ಚುಯಲ್ ಫೈಲ್ ಸೈಜ್ ನೋಡಿ 105, ಇದು ಬರೀ 8 KB, ಇದು 105 KB, ಇದು 8 KB ಇದೆ. ಯಾಕಂದರೆ ಇದು ಆ್ಯಕ್ಚುಯಲ್ ಡೇಟಾ ಏನು ಸ್ಟೋರ್ ಮಾಡಲ್ಲ, ಆ್ಯಕ್ಚುಯಲ್ ಡೇಟಾ ಎಲ್ಲ ಇಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಇದು ಬರೀ ಒಂದು ಶಾರ್ಟ್ ಕಟ್ ಕೀ. ಇದಕ್ಕೆ ಜಸ್ಟ್ ಇದ್ರದ್ದು ಏನು ಐನೋಡ್ ಅಥವಾ ಬ್ಯಾಕ್ ಎಂಡ್ ಡೇಟಾ ಅಥವಾ ಬ್ಯಾಕ್ ಎಂಡ್ ಐನೋಡ್ ಪಾತ್ ಇರುತ್ತೆ, ಅಥವಾ ಎಲ್ಲಿ ಸ್ಟೋರ್ ಆಗಿರುತ್ತೆ ಆ್ಯಕ್ಚುಯಲ್ ಫೈಲು, ಅದ್ರದ್ದು ಮೆಮೊರಿ ಮಾತ್ರ ಅಥವಾ ಅದ್ರ ಲೊಕೇಶನ್ ಮಾತ್ರ ಇದ್ರೊಳಗೆ ಸ್ಟೋರ್ ಮಾಡಿರ್ತಾನೆ. ಸೊ ಹಾಗಾಗಿ ನಾನು ಇವಾಗ ಇನ್ ಕೇಸ್ ಇದನ್ನು ರಿಮೂವ್ ಮಾಡಿದ್ರೆ, ಈಗ ನೋಡಿ ಇನ್ನೊಂದು ನೋಡಿಸ್ತೀನಿ ನಿಮಗೆ. ನಾನು ಬ್ಯಾಕಪ್ ಇಟ್ಕೊಂಡಿರ್ತೀನಿ ಅದನ್ನ. ಸೊ ಜಸ್ಟ್ ಒಂದು ಬ್ಯಾಕಪ್ ಕ್ರಿಯೇಟ್ ಮಾಡಿಕೊಂಡೆ. ಇವಾಗ ನಾನು ಇದು ಆ್ಯಕ್ಚುಯಲ್ ವ್ಯಾಲ್ಯೂ ಅಲ್ವಾ, ಫೈಲ್ ಅಲ್ವಾ, ಅದನ್ನ ರಿಮೂವ್ ಮಾಡಿಬಿಡ್ತೀನಿ. ಸೊ ನನಗೆ ಇದನ್ನು ರಿಮೂವ್ ಮಾಡಿದ್ರೆ ಇದು ವರ್ಕ್ ಆಗಲ್ಲ. ಈಗ q.text ಅಂದರೆ ಏನೂ ಓಪನ್ ಆಗಲ್ಲ, ಹೊಸ ಫೈಲ್ ಥರ ಓಪನ್ ಆಗುತ್ತೆ. ಓಕೆ, ಆ್ಯಕ್ಚುಯಲ್ ವ್ಯಾಲ್ಯೂ ಡಿಲೀಟ್ ಆಗೋಗಿದೆ. ಆ ಲೊಕೇಶನಲ್ಲಿ ಆ ಫೈಲ್ ಇದೆಯಾ ಅಂತ ನೋಡುತ್ತೆ, ಇರಲ್ಲ. ಸೊ ಅದಕ್ಕೆ
ವಿ ಐ ಎಡಿಟರ್ ಒಂದು ಹೊಸ ಫೈಲ್ ಓಪನ್ ಮಾಡುತ್ತೆ. ದಟ್ ಈಸ್ ದ ಫಂಕ್ಷನಾಲಿಟಿ ಆಫ್ ವಿ ಐ. ಈ ಫೈಲ್ ಎಕ್ಸಿಸ್ಟೆನ್ಸ್ ಇತ್ತು, ಇದೇನು ಮಾಡುತ್ತೆ, ಜಸ್ಟ್ ರೀರೌಟ್ ಮಾಡಿತ್ತು. ಈ ಫೈಲ್ ಇಲ್ಲ ಅಂದ ತಕ್ಷಣ ಅದೇನಂತು ಫೈಲೇ ಇಲ್ಲ ಅಂದ್ಬಿಟ್ಟು ಹೊಸದಾಗಿ ಒಂದು ಕ್ರಿಯೇಟ್ ಮಾಡುತ್ತೆ. ಇದು ಸಾಫ್ಟ್ ಲಿಂಕ್. ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಇಟ್ ಲುಕಿಂಗ್ ಹಾರ್ಡ್. ಸೊ ನಾನೇನು ಮಾಡ್ತೀನಿ, ಈಗ ಒಂದು ಹಾರ್ಡ್ ಲಿಂಕ್ ಕ್ರಿಯೇಟ್ ಮಾಡ್ತೀನಿ. ಹಾರ್ಡ್ ಲಿಂಕ್ ಅಂದರೆ ಹೆಂಗೆ ವರ್ಕ್ ಆಗುತ್ತೆ, ಎಲ್ ಎನ್ ಅಂತಲೇ ಸೇಮ್ ಕಮ್ಯಾಂಡು, ಇನ್ಸ್ಟೆಡ್ ಆಫ್ ಹೈಫನ್ ಎಸ್ ನೀವೇನು ಮಾಡಲ್ಲ, ಈ quest1.txt ಏನಿತ್ತಲ್ಲ ಅದನ್ನೇ ಮತ್ತೆ q.txt ಅಥವಾ q1.txt ಅಂತ ಮಾಡ್ತೀನಿ. ಇದು ಬಂದು ಹಾರ್ಡ್ ಲಿಂಕ್. ಹಾರ್ಡ್ ಲಿಂಕ್ ಅಂದರೆ ಏನಾಗುತ್ತೆ, ಎರಡರದ್ದು ಮೆಮೊರಿ ಸೇಮ್ ಲೊಕೇಶನ್ಗೆ ಪಾಯಿಂಟ್ ಆಗಿರುತ್ತೆ, ಐನೋಡ್ ಸೇಮ್ ಇರುತ್ತೆ, ಬಟ್ ಆ್ಯಕ್ಚುಯಲ್ ಬ್ಯಾಕಪ್ ಆಫ್ ದ ಫೈಲ್ ಆಗಿರುತ್ತೆ. ಸೈಜ್ ನೋಡಿ 128 KB 128 KB. ಓಕೆ, ಸೊ ಹಾಗಾಗಿ ನಾನು ಇವಾಗ ಒರಿಜಿನಲ್ ಫೈಲ್ ರಿಮೂವ್ ಮಾಡಿಬಿಡ್ತೀನಿ ಅಂದ್ಕೊಳ್ಳಿ. ಸಾಫ್ಟ್ ಲಿಂಕಲ್ಲಿ ಏನಾಯಿತು, ಒರಿಜಿನಲ್ ವ್ಯಾಲ್ಯೂ ರಿಮೂವ್ ಮಾಡಿದಾಗ ಶಾರ್ಟ್ಕಟ್ ಸಾಫ್ಟ್ ಲಿಂಕ್ ಕೀ ಓಪನ್ ಆಗಿಲ್ಲ, ಬಟ್ ಇಲ್ಲಿ ಅದರದ್ದೇ ಹಾರ್ಡ್ ಕಾಪಿ ಫುಲ್ ಕಂಪ್ಲೀಟಾಗಿ ಒಂದು ಬ್ಯಾಕಪ್ ತೊಗೊಂಡಿರುತ್ತೆ ಹಾರ್ಡ್ ಕಾಪಿಯಾಗಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಾಫ್ಟ್ ಲಿಂಕ್ ಆ್ಯಂಡ್ ಹಾರ್ಡ್ ಲಿಂಕ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ದ ಡಿಫಾಲ್ಟ್ ಫೈಲ್ ಪರ್ಮಿಷನ್ಸ್ ಫಾರ್ ನಾನ್ ರೂಟರ್ಸ್ ಆ್ಯಂಡ್ ರೂಟ್ ಯೂಸರ್ಸ್? ಅಂದರೆ ನೀವು ಒಂದು ಫೈಲ್ ಕ್ರಿಯೇಟ್ ಮಾಡಿದಾಗ ಬೈ ಡಿಫಾಲ್ಟಾಗಿ ಏನು ವ್ಯಾಲ್ಯೂ ಬರುತ್ತೆ, ಅವ್ನಿಗೆ ಏನು ಪರ್ಮಿಷನ್ಸ್ ಸೆಟ್ ಆಗಿರುತ್ತೆ ಅಂತ. ಪರ್ಮಿಷನ್ಸ್. ಓಕೆ, ಸೊ ಈಗ ಜಸ್ಟ್ ಒಂದು ಫೈಲ್ ಕ್ರಿಯೇಟ್ ಮಾಡೋಣ. ಟಚ್, ಇಲ್ಲಿ ಯಾವ್ಯಾವ ಫೈಲ್ಸ್ ಇದೆ. ಓಕೆ, ಟಚ್ ಯೂಸರ್. ಸೊ ಯೂಸರ್ ನಾನು ಬೇಸಿಕಾಗಿ ಕ್ರಿಯೇಟ್ ಮಾಡಿದಾಗ ನನಗೆ ಏನು ಪರ್ಮಿಷನ್ ಬಂದಿದೆ, ಸೊ ಆ್ಯಸ್ ಎ ನಾರ್ಮಲ್ ಯೂಸರ್ ನಾನೊಂದು ಫೈಲ್ ಕ್ರಿಯೇಟ್ ಮಾಡಿದ್ರೆ ಇದಕ್ಕೆ 664 ಅನ್ನೋ ಇದು ಅಂದರೆ ಆ್ಯಕ್ಸೆಸ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ನೋಡಿಸ್ತೀನಿ ನೋಡಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಂಬರ್ಸ್ ಅಲ್ಲ, ಹೋಪ್ ಯು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ, 6 ಅಂದರೆ ರೀಡ್ ರೈಟ್ ಎಕ್ಸಿಕ್ಯೂಟ್ ಇಲ್ಲ. ಸೊ ರೀಡ್ ರೈಟ್ ಎಕ್ಸಿಕ್ಯೂಟ್ ಇದು ಯಾವಾಗಲೂ ಫಸ್ಟ್ ಸ್ಪೇಸ್ ಬಂದು ಡೈರೆಕ್ಟ್ರಿಗೆ ಅಂತ ಡಿಫೈನ್ ಆಗಿರುತ್ತೆ. ಇಲ್ಲಿ ಇದು ಡೈರೆಕ್ಟ್ರಿ ಆದರೆ ಡಿ ಅಂತ ಇರುತ್ತೆ, ಜಸ್ಟ್ ಹೈಫನ್ ಇದ್ದರೆ ಅದು ಫೈಲ್ ಅಂತ ಅರ್ಥ. ಸೊ ಇದು RWXಗೆ ಎಕ್ಸ್ ಇಲ್ಲ, ಬರೀ RW ಇದೆ. RW ಅಂದರೆ ಏನು ವ್ಯಾಲ್ಯೂ, RW ಹೈಫನ್ ಅಂದರೆ ರೀಡ್ ರೈಟ್ ಅಂದರೆ ನ್ಯೂಮರಾಲಜಿಕಲಿ ಇಟ್ ಇಸ್ 6. ಸೊ ಸೇಮ್ ಥಿಂಗ್, ರೀಡ್ ರೈಟ್ ಹೈಫನ್ ಜಸ್ಟ್ ರೀಡ್. ಸೊ ಇದು 6, ಇದು 6. ಬರೀ ರೀಡ್ ಅಂದರೆ ಏನು ನಂಬರು, ಬರೀ ರೀಡ್ ಅಂದರೆ 4. ಸೊ ಡಿಫಾಲ್ಟ್ ಪರ್ಮಿಷನ್ ಫಾರ್ ದಿಸ್ ಈಸ್ 664. ಅದೇ ರೂಟ್ ಯೂಸರ್ ಆಗಿ ನಾನು ಫೈಲ್ ಕ್ರಿಯೇಟ್ ಮಾಡ್ತೀನಿ ಅಂದ್ಕೊಳ್ಳಿ, sudo. ಸೊ ಸೇಮ್ ಲೊಕೇಶನಲ್ಲಿ ಟಚ್ ರೂಟ್. ಸೊ ನೋಡೋಣ, ಫೈಲ್ ಕ್ರಿಯೇಟ್ ಮಾಡಿದ್ದೀನಿ, ರೂಟ್ ಅನ್ನೋದು ಕ್ರಿಯೇಟ್ ಆಗಿದೆ. ಇಲ್ಲೇನಾಗಿದೆ 644. ಇದು ನೋಡಿ, ರೀಡ್ ಮಾತ್ರ ಇದೆ, ಎಕ್ಸಿಕ್ಯೂಟ್ ಇಲ್ಲ, ರೈಟ್ ಇಲ್ಲ. ಅದೇ ಥರ ಸೇಮ್ ರೀಡ್ ಇಲ್ಲ, ರೀಡ್ ಇದೆ, ಎಕ್ಸಿಕ್ಯೂಟ್ ಮತ್ತು ರೈಟ್ ಆಪ್ಷನ್ ಯಾರಿಗೂ ಕೊಡ್ತಾ ಇಲ್ಲ, ಬರೀ ರೀಡ್ ಮಾಡ್ಬೋದು ಅಷ್ಟೇ. ಸೊ ಅದಕ್ಕೆ 644 ಡಿಫಾಲ್ಟ್ ವ್ಯಾಲ್ಯೂಸ್ ಇದೆಲ್ಲ. ಸೊ ಇದು 644. ಓಕೆ, ನೆಕ್ಸ್ಟ್ ಕ್ವಶನ್ ಅಂದರೆ ಡಿಫಾಲ್ಟ್ ಡೈರೆಕ್ಟ್ರಿ ಪರ್ಮಿಷನ್. ಸೊ ನನಗೆ ರೂಟ್ ಯೂಸರ್ ಅಲ್ದಿನಿ. ಸೊ ಫಸ್ಟ್ ರೂಟ್ ಯೂಸರ್ ಕ್ರಿಯೇಟ್ ಮಾಡ್ತೀನಿ. ಡಿಫಾಲ್ಟ್ ಡೈರೆಕ್ಟ್ರಿ ಪರ್ಮಿಷನ್ ಏನು ಬರುತ್ತೆ, ಡೈರೆಕ್ಟ್ರಿ ಅಂದರೆ MKDIR ರೂಟ್ 1. ಸೊ ಡಿಫಾಲ್ಟ್ ಏನು ಬಂತು, RWX ಅಂದರೆ 7, ನಂಬರ್ 7 ಬರುತ್ತೆ. ಓಕೆ, ಫುಲ್ ರೀಡ್ ರೈಟ್ ಎಕ್ಸಿಕ್ಯೂಟ್ ಇದೆ ಅಂದರೆ 7 ಮತ್ತು ರೀಡ್ ಆ್ಯಂಡ್ ಎಕ್ಸಿಕ್ಯೂಟ್ ಅಂದರೆ 6. 755 ಬಂದಿದೆ ಆನ್ಸರ್, 755. ಅದೇ ನಾನ್ ರೂಟ್ ಯೂಸರ್ಸ್ಗಾದರೆ MKDIR ಯೂಸರ್ 1 ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ರೀಡ್ ರೈಟ್ ಎಕ್ಸಿಕ್ಯೂಟ್ ರೀಡ್ ಆ್ಯಂಡ್ ಎಕ್ಸಿಕ್ಯೂಟ್ ಅಂದರೆ 775. ಸೊ ಇಲ್ಲಿ ನಾರ್ಮಲ್ ಯೂಸರ್ ಕ್ರಿಯೇಟ್ ಮಾಡಿದಾಗ ಅವ್ನ ಗ್ರೂಪ್ಗೆ ಯಾರ್ಯಾರು ಬಿಲಾಂಗ್ ಆಗಿರ್ತಾರೆ ಅವರು ಎಲ್ಲರಿಗೂ ರೈಟ್ ಆ್ಯಕ್ಸೆಸ್ ಕೊಡ್ತಾ ಇದೆ, ಯೂಸರ್ಗೂ ಕೊಡ್ತಾ ಇದೆ. ಬಟ್ ಅದರ್ ಗ್ರೂಪ್ಸಲ್ಲಿರೋರಿಗೆ ರೈಟ್ ಇಲ್ಲ, ಬರೀ ರೀಡ್ ಆ್ಯಂಡ್ ಎಕ್ಸಿಕ್ಯೂಟ್ ಮಾತ್ರ ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ 775. ಓಕೆನಾ, ಹೋಪ್ ಇಟ್ಸ್ ಕ್ಲಿಯರ್. ಇಲ್ಲಾಂದರೆ ವೀಡಿಯೋನ ಇನ್ನೊಂದು ಸತಿ ರಿವೈಂಡ್ ಮಾಡ್ಕೊಂಡು ಕೇಳಿ. ಸೊ ನೆಕ್ಸ್ಟ್, ವಾಟ್ ಈಸ್ ದ ಕಮ್ಯಾಂಡ್ ಟು ಚೆಕ್ CPU RAM ಆ್ಯಂಡ್ ಡಿಸ್ಕ್ ಸೈಜ್?
ಓಕೆ. ಸೊ ಸಿ ಪಿ ಯು ಅಂದರೆ ಎಷ್ಟು ಸಿ ಪಿ ಯು ಇದೆ ನಿಮ್ಮ ಸಿಸ್ಟಮಲ್ಲಿ ಅಂತ ಗೊತ್ತಾಗಬೇಕಂದ್ರೆ ಎಲ್ ಎಸ್ ಸಿ ಪಿ ಯು ಕಮ್ಯಾಂಡ್. ಸೊ ಇಲ್ಲಿ ಬರುತ್ತೆ ಎಲ್ ಎಸ್ ಸಿ ಪಿ ಯು ಅಂತ ಕೊಟ್ಟರೆ ನೀವು ಟೋಟಲ್ ಇದು ಸಿ ಪಿ ಯು ಫ್ಯಾಮಿಲಿ ಸಿ ಪಿ ಯುಸ್ 2 ಸಿ ಪಿ ಯುಸ್ ಇದೆ, ನಂಬರ್ ಆಫ್ ಸಿ ಪಿ ಯುಸ್ 2. ಸೊ ಕಮ್ಯಾಂಡ್ ಏನು, ಸಿ ಪಿ ಯುಗೆ ಎಲ್ ಎಸ್ ಸಿ ಪಿ ಯು ಲಿಸ್ಟ್ ಸಿ ಪಿ ಯು ಅಂತ. ಓಕೆ. ಅದೇ ರ್ಯಾಮ್ಗಾದರೆ ಫ್ರೀ ಅಷ್ಟೇ. ಎಷ್ಟಿದೆ, ಫ್ರೀ -H ಅಂದರೆ ಹ್ಯೂಮನ್ ರೀಡಬಲ್ ಅಂತ ಫಾರ್ಮ್ಯಾಟ್. ಸೊ ನನಗೆ ಇದು ಎಷ್ಟು GB ಅಂತ ಗೊತ್ತಾಗಲ್ಲ, ಅದು ಇಲ್ಲಿ ನೋಡಿ ಕರೆಕ್ಟಾಗಿ ಗೊತ್ತಾಗುತ್ತೆ. 3.8 GB ಅಸೈನ್ ಮಾಡಿದ್ದೀವಿ, ಅದರಲ್ಲಿ 700 MB ಯೂಸ್ ಆಗಿದೆ, ಇನ್ನು 2.3 GB ಫ್ರೀ ಇದೆ. ಸೊ ಟೋಟಲ್ ಅವೈಲಬಲ್ ಬಂದು ಕ್ಯಾಶ್ ಎಲ್ಲ ತೆಗೆದ್ರೆ 2.9 GB ಬರುತ್ತೆ ಅವೈಲಬಲ್ ಸ್ಪೇಸ್ ಔಟ್ ಆಫ್ 3.8. ಟೋಟಲ್ 4 GB ಅಸೈನ್ ಮಾಡಿದ್ದೀವಿ, ಅದರೊಳಗೆ 0.2 GB ಯಾವಾಗಲೂ ಲೈನೆಕ್ಸ್ ಇಟ್ಕೊಂಡಿರುತ್ತೆ. ಸೊ ಇನ್ನು ಅವೈಲಬಲ್ ಬಂದು 2.9 GB. ಸೊ ಟೋಟಲ್ ಅದರೊಳಗೆ ಇಷ್ಟು ಯೂಸ್ ಆಗ್ತಾಯಿದೆ ಈಗ ಆಲ್ರೆಡಿ ಅಂತ. ಓಕೆ. ಸೊ ಏನು ಕಮೆಂಟ್ ಕೊಟ್ಟೆ, ಫಾರ್ ರ್ಯಾಮ್ ಇಟ್ಸ್ ಕಮೆಂಟ್ ಫ್ರೀ. ಡಿಸ್ಕ್ ಸೈಜ್ ಅದು ಅವಾಗೆ ಹೇಳಿದ್ನಲ್ಲ, DF-H ಹ್ಯೂಮನ್ ರೀಡಬಲ್. ಸೊ ಓವರಾಲ್ ಎಲ್ಲ ಎಷ್ಟಿದೆ ಏನು ಅಂತ ನಿಮಗಿಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ DF-H ಇಲ್ಲಿ ಯಾವ್ದಾರ 100% ಆಗಿದ್ದರೆ ನೀವು ಕೂತ್ಕೊಂಡು ನೋಡಬೇಕು ಯಾಕೆ ಇದು 100% ಆಗಿದೆ, ಅದ್ಬಿಟ್ಟು ಡಿಲೀಟ್ ಮಾಡಬೇಕು. ಯಾವಾಗ ನೀವು ಯೋಚನೆ ಮಾಡಬೇಕಂದ್ರೆ ಇದು 100% ಫುಲ್ ಆಗೋಗಿದ್ರೆ, ಹೋಮು ಆಮೇಲೆ ಈ ಥರ ಅದರ ಮೌಂಟ್ಸು ಇದೆಲ್ಲ 100% ಆಗೋಗಿದ್ರೆ ಯೋಚನೆ ಮಾಡಬೇಕು. ಇದೆಲ್ಲ ಬಂದು ಸಮ್ ಕ್ಯಾಶ್ ನಾನು ಶಟ್ ಡೌನ್ ಮಾಡಿದಾಗ ಅದೆಲ್ಲ ಹೋಗಿರುತ್ತೆ. ಸೊ ಇದಕ್ಕೇನು ಕಮೆಂಡು, DF-H ಡಿಸ್ಕ್ಗೆ ಎಲ್ಲದಕ್ಕೂ -H ಆ್ಯಡ್ ಮಾಡಿ. ಸೊ ಯು ಕ್ಯಾನ್ ಈಸಿಲಿ ರೀಡ್ ಇಟ್. ವಾಟ್ ಈಸ್ ದ ಡಿಫಾಲ್ಟ್ ಪೋರ್ಟ್ ಆಫ್ SSH ಯಾವಾಗಲೂ 22 ಪೋರ್ಟಲ್ಲೇ ವರ್ಕ್ ಆಗೋದು. ಟೆಲ್ನೆಟ್ ಮಾಡಬೇಕಂದ್ರೆ 23. ಸೊ ಇದೆಲ್ಲ ನೆಟ್ವರ್ಕಿಂಗ್ ರಿಲೇಟೆಡ್ ಇರುತ್ತೆ. ಸಮ್ಟೈಮ್ಸ್ ಕೇಳ್ತಾರೆ, ಯೂಶ್ವಲಿ ಸಿಸ್ಟಮ್ ಅಡ್ಮಿನ್ಗಳಿಗಾದ್ರೆ ಅವೆಲ್ಲ ಕೇಳ್ತಾರೆ. ಬಟ್ ಇಷ್ಟು ತಿಳ್ಕೊಂಡಿರಬೇಕು, SSH ಪೋರ್ಟ್ ಯಾವುದು, ಟೆಲ್ನೆಟ್ ಪೋರ್ಟ್ ಯಾವುದು ಅಂತ. ವಾಟ್ ಈಸ್ ದ ಕಮ್ಯಾಂಡ್ ಟು ಕ್ರಿಯೇಟ್ ಟಾರ್ ಆ್ಯಂಡ್ ಅನ್ಟಾರ್ ಫೈಲ್ಸ್. ಓಕೆ. ಸೊ ಈಗ ನಮ್ಮದು ಬ್ಯಾಕಪ್ ಇದೆಯಲ್ಲ, ಈಗ ಬ್ಯಾಕಪ್ ತೊಗೊಂಡಿದ್ದೀನಿ ನಾನು, ಇದರದ್ದು ಟಾರ್ ಫೈಲ್ ಕ್ರಿಯೇಟ್ ಮಾಡೋಣ. ಸೊ ತುಂಬ ಈಸಿ. tar-create archive folder verbose file ಸಮಥಿಂಗ್ ಬರುತ್ತೆ. backup.tar ಯಾವ್ಯಾವ ಫೈಲ್ದೊಳಗೆ ಇನ್ಕ್ಲೂಡ್ ಆಗಬೇಕು, ಬ್ಯಾಕಪ್ ಆದರೆ ಆಯಿತು. ಸೊ ಈಗ ನೋಡಿ backup.tar ಅಂತ ಒಂದು ಫೈಲ್ ಕ್ರಿಯೇಟ್ ಆಗಿರುತ್ತೆ. ಟಾರ್ ಕ್ರಿಯೇಟ್ ಆರ್ಕೈವ್ ಫೋಲ್ಡರ್ ಟಾರ್ಗೆಟ್ ಆ್ಯಂಡ್ ಸೋರ್ಸ್. ಯಾವ ಫೈಲ್ ನೇಮ್ ನೀವು ಟಾರ್ ಫೈಲ್ಗೆ ಕೊಡಬೇಕು ಆ ನೇಮ್ ಕೊಟ್ಬಿಟ್ಟು ಯಾವ ಡೈರೆಕ್ಟ್ರಿನ ನೀವು ಟಾರ್ ಮಾಡಬೇಕು ಅದನ್ನು ಕೊಟ್ಟರೆ ಕ್ರಿಯೇಟ್ ಮಾಡುತ್ತೆ. ಸೊ ಈಗ ನಾನು ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ ಬ್ಯಾಕಪ್ನ. ಓಕೆ. ಸೊ ನಾನು ಇವಾಗ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಇತ್ತು ಟಾರ್ ಆ್ಯಂಡ್ ಅನ್ಟಾರ್ ಅಂತ ಇತ್ತಲ್ವಾ, ಸೊ ಅದಕ್ಕೆ ಅದನ್ನ ಡಿಲೀಟ್ ಮಾಡಿದ್ದು. ಈಗ ನಾನು ಅದನ್ನೇ ಸೇಮ್ ಅನ್ಟಾರ್ ಅಲ್ಲ ಕಮ್ಯಾಂಡು, ಟಾರೇನೆ. ಎಕ್ಸ್ ಅಂದರೆ ಎಕ್ಸ್ಟ್ರಾಕ್ಟ್. ಓಕೆ. ಎಕ್ಸ್ಟ್ರಾಕ್ಟ್ ಆರ್ಕೈವ್ ಫೈಲ್ backup.tar. ಇಲ್ಲಿ ನೀವು ಮತ್ತೆ ಡೈರೆಕ್ಟ್ ನೇಮ್ ಏನು ಕೊಡಬೇಕಾಗಿಲ್ಲ, ಜಸ್ಟ್ backup.tar ಅಂತ ಕೊಟ್ಟರೆ ಅದು ಟಾರ್ ಫೈಲಲ್ಲಿ ಏನಿರುತ್ತೆ ಅದನ್ನು ಈ ಕರೆಂಟ್ ಲೊಕೇಶನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ಇಲ್ಲಿ ಹಿಂದೆ ಡಿಲೀಟ್ ಮಾಡಿದ್ದೆ, ಬ್ಯಾಕಪ್ ಅನ್ನೋದಿರಲಿಲ್ಲ, ಇದು ಮತ್ತೆ ರಿಟೈನ್ ಆಗಿದೆ ಫ್ರಮ್ ಟಾರ್ ಫೈಲ್. ಸೊ ಇದನ್ನು ಕ್ವಶನ್ಸ್ ಕೇಳ್ತಾರೆ. ಸೊ ಇದನ್ನು ಕಮೆಂಟ್ ಇಲ್ಲಿ ಹಾಕ್ಬಿಡೋಣ. ಟಾರ್ ಕ್ರಿಯೇಟ್ ಆರ್ಕೈವ್ ಫೈಲ್. ಸೊ ಇದು ಬಂದು ಟಾರ್ ಫೈಲ್ ನೇಮ್ ಡಾಟ್ ಟಾರ್ ಸೋರ್ಸ್. ಓಕೆ. ಸಿಂಟ್ಯಾಕ್ಸ್ ಅದೇ ಅನ್ಟಾರ್ಗೆ ದಿಸ್ ಈಸ್ ಟು ಟಾರ್, ಇದು ಅನ್ಟಾರ್. ಸೇಮ್ ಕಮೆಂಡ್ tar-xvf. ಕನ್ಫ್ಯೂಸ್ ಆಗಬೇಡಿ, ಟಾರ್ಗೆ ಟಾರ್ ಯೂಸ್ ಮಾಡ್ತಾರೆ, ಅನ್ಟಾರ್ಗೆ ಅನ್ಟಾರ್ ಯೂಸ್ ಮಾಡ್ತಾರೆ ಅಂತ. ಜಸ್ಟ್ ಇಲ್ಲಿ ಕ್ರಿಯೇಟ್ ಅಂತ ಕೊಡ್ತಾರೆ, ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಕೊಡ್ತಾರೆ. ಸೊ ಇಲ್ಲಿ ಬಂದು ಟಾರ್ ಫೈಲ್ ನೇಮ್ ಕೊಟ್ಟರೆ ಆಯಿತು. ಇದಕ್ಕೇನು ಸೋರ್ಸು ಟಾರ್ಗೆಟ್ ಎಲ್ಲ ಇರೋದಿಲ್ಲ ಅಷ್ಟೇ. ಸೊ ಇವಾಗ ಇಷ್ಟೊತ್ತು ತನಕ ನಾವೇನು ನೋಡಿದ್ವಿ ಎಲ್ಲ ಬೇಸಿಕ್ಸ್ ಕ್ವಶನ್ಸ್ ಆಗಿತ್ತು. ಇವಾಗ ಶೆಲ್ ಸ್ಕ್ರಿಪ್ಟಿಂಗ್. ಸೊ ಇಷ್ಟೊತ್ತು ತನಕ ನಾವೆಲ್ಲ ಲೈನೆಕ್ಸ್ ಕ್ವಶನ್ಸ್ ಇತ್ತು, ಇವಾಗ ಶೆಲ್ ಸ್ಕ್ರಿಪ್ಟಿಂಗ್ ಕೂಡ ಕೊಟ್ಟಿದ್ದೀನಿ. ಸೊ ಇಲ್ಲಿ ಬಂದು ಸಿಂಪಲ್ಲಾಗಿ ಒಂದು
ಇದಿದೆ. ಐ ಹ್ಯಾವ್ ಎನ್ ಅರೇ ವಿತ್ ವ್ಯಾಲ್ಯೂಸ್ ಸೊ ಆ್ಯಂಡ್ ಸೊ ಸೊ ಆ್ಯಂಡ್ ಸೊ ಸೊ ಆ್ಯಂಡ್ ಸೊ. ಓಕೆ, ಸೊ ಇಲ್ಲಿ ಕ್ವಶನ್ ಕಂಟಿನ್ಯೂ ಇದೆ. ಸೊ ಐ ವಾಂಟ್ ಟು ಸಾರ್ಟ್ ದಿಸ್ ಆ್ಯಂಡ್ ಆಲ್ಸೋ ರಿಮೂವ್ ಡೂಪ್ಲಿಕೇಟ್ಸ್ ಯೂಸಿಂಗ್ ಶೆಲ್ ಸ್ಕ್ರಿಪ್ಟಿಂಗ್. ಹೌ ಟು ಅಚೀವ್ ದಿಸ್? ಓಕೆ, ಸೊ ಈಗ ಇಲ್ಲಿ ಸಿಂಪಲ್ ಆಗಿ ಒಂದು ಅರೆಯಲ್ಲಿ ಈ ವ್ಯಾಲ್ಯೂನ ನಾವು ಸ್ಟೋರ್ ಮಾಡಬೇಕು. ಆ ಸ್ಟೋರ್ ಮಾಡಿದ್ರೊಳಗೆ ಇದ್ರೊಳಗೆ ಏನು ಡೂಪ್ಲಿಕೇಟ್ಸ್ ಇದೆ ನೋಡಿ, 4 10 9 ಇವೆಲ್ಲ ಡೂಪ್ಲಿಕೇಟ್ ವ್ಯಾಲ್ಯೂಸು. ಆಮೇಲೆ 2 5 ಇದೆ, ಅದು ಮೊದಲು 4 ಬರಬೇಕು, ಆಮೇಲೆ 5 6 7 8 9 10 10 ಆದಮೇಲೆ 9 ಇದೆ. ಸೊ ಅದನ್ನು ಸಾರ್ಟ್ ಕೂಡ ಮಾಡಿ ಅಂತ ಹೇಳ್ತಿದ್ದಾರೆ, ಡೂಪ್ಲಿಕೇಟ್ ಕೂಡ ರಿಮೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ವಶನ್ ತುಂಬ ಕಷ್ಟ ಇದೆ ಅಲ್ಲ, ಆದರೂ ಮಾಡೋಣ. ಏನು ಮಾಡೋಣ, sar.sh ಅಂತ ಒಂದು ಶೆಲ್ ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಆ್ಯಸ್ ಯೂಶುವಲ್ ಶಬ್ಯಾಂಗ್ ಟೈಪ್ ಮಾಡಿ. ಓಕೆನಾ, ಶಬ್ಯಾಂಗ್ ಆದಮೇಲೇನು ಫಸ್ಟ್ ಅವ್ರನ್ನ ಹೇಳಿದ್ರೆ ಒಂದು ಅರೇ ಡಿಫೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅರೇ ಹೆಂಗೆ ಮಾಡೋದು ಆಲ್ರೆಡಿ ಹಿಂದಿನ ಎಪಿಸೋಡಲ್ಲಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಅರೇ ಅಲ್ಲಿ ಏನು ವ್ಯಾಲ್ಯೂ ಇತ್ತು ಅದನ್ನೇ ಕಾಪಿ ಮಾಡ್ತೀನಿ. ಸೊ ಇದರಲ್ಲಿ ಒಂದು ಸಿಂಟ್ಯಾಕ್ಸ್ ಎರರ್ ಇದೆ. ಏನು ಹೇಳಿ, ಅರೇ ಇದೆ ಸ್ಪೇಸ್ ಡಿಲಿಮಿಟೆಡ್, ಸ್ಪೇಸ್ ಕೊಡಬೇಕು. ಓಕೆ, ಸೊ ಈಗ ಅರೇ ಡಿಫೈನ್ ಮಾಡಿದ್ದೀನಿ, ಅವ್ರೇನು ವ್ಯಾಲ್ಯೂಸ್ ಕೊಟ್ಟಿದ್ರು ಅದೇ ಅರೇ ಡಿಫೈನ್ ಮಾಡಿದ್ದೀನಿ. ಇವಾಗ ನಾವು ಒಂದು ಮೆಥಡ್ ಬರೆಯೋಣ ಫಸ್ಟ್. ಸೊ ಒಂದು ವೇರಿಯೇಬಲಲ್ಲಿ ಸಾರ್ಟೆಡ್ ಅರೇ ಅಂತ ಹಾಕೋಣ, ಸಾರ್ಟ್ ಆ್ಯಂಡ್ ಯೂನಿಕ್ ಅರೇ ಅಂತಲೇ ಹಾಕ್ಬರೋಣ. ಸೊ ಇಲ್ಲಿ ಆ್ಯಕ್ಚುಲ್ ಲಾಜಿಕ್ ಏನು ಬರುತ್ತೆ ಅಂದರೆ, ಫಸ್ಟ್ ನಾವೇನು ಮಾಡಬೇಕು ಹೇಳಿ, ಅರೇ ಪ್ರಿಂಟ್ ಮಾಡಬೇಕಲ್ವಾ. ಸೊ ಅರೇ ಪ್ರಿಂಟ್ ಮಾಡ್ಕೊಳ್ಳೋಣ. ಸೊ ಎಲ್ಲ ವ್ಯಾಲ್ಯೂಸ್ ಪ್ರಿಂಟ್ ಮಾಡಬೇಕಂದ್ರೆ @array. ತಪ್ಪು ಆ್ಯಕ್ಚುಲಿ, ಇದು ಕರೆಕ್ಟ್. ಸೊ ಇವಾಗ ನಾವೇನು ಮಾಡ್ತಾಯಿದ್ದೀವಿ, ಅಷ್ಟು ಅರೇನು ಪ್ರಿಂಟ್ ಮಾಡ್ತಾಯಿದ್ದೀವಿ. ಬಟ್ ಇದೇನಾಗಿರಬೇಕು, ನನಗೆ ಸಾರ್ಟ್ ಆಗಬೇಕು. ಅದಕ್ಕೇನು ಕೊಡ್ತೀನಿ, ಪೈಪ್ಲೈನ್ ಕೊಟ್ಟು ಸಾರ್ಟ್ ಅಂತ ಕೊಡ್ತೀನಿ. ಇದು ಬಿಲ್ಟ್ ಇನ್ ಮೆಥಡ್. ಓಕೆ, ಇನ್ನೂ ಒಂದು ಕಮೆಂಡು ಯೂನಿಕ್ ಅಂತ ಕೊಡ್ತೀನಿ. ಸೊ ಇದು ಬಂದು ಇವಾಗ ನನಗೆ ಇದಿಷ್ಟನ್ನು ನಾನು ಒಂದೇ ಇದಕ್ಕೆ ಇದು ಮಾಡ್ತೀನಿ. ಸೊ ಸಾರ್ಟ್ ಮತ್ತು ಯೂನಿಕ್ ಎರಡೂ ಮಾಡಿದ್ದೀನಿ. ಓಕೆ, ಸೊ ಇದನ್ನು ನಾನು ಇಕೋ ಮಾಡಿ ಇದ್ರ ವ್ಯಾಲ್ಯೂ ಒಳಗೆ ಇದನ್ನ ಸ್ಟೋರ್ ಮಾಡ್ತೀನಿ. ಸೊ ಇದಿಷ್ಟು ಇಕೋ ಅದ್ರದ್ದು ವ್ಯಾಲ್ಯೂ ಏನು ಪ್ರಿಂಟ್ ಮಾಡಿರ್ತೀನಿ ಅದನ್ನ ಈ ವೇರಿಯೇಬಲ್ಗೆ ಸ್ಟೋರ್ ಮಾಡೋಣ. ಯಾಕಂದರೆ ಮತ್ತೆ ಆ ವೇರಿಯೇಬಲ್ನ ಪ್ರಿಂಟ್ ಮಾಡಿದ್ರೆ ನಮಗೆ ಔಟ್ಪುಟ್ ಅವ್ರು ಏನು ಕೇಳಿದ್ರು ಔಟ್ಪುಟ್ಟು ಅದು ಬಂದುಬಿಡುತ್ತೆ. ಓಕೆ, ಸೊ ಇವಾಗ ಇದನ್ನು ನಾವು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಎಕೋ $, ಈಗ ಇದು ಒಂದು ವೇರಿಯೇಬಲ್ ಅಲ್ವಾ, ವೇರಿಯೇಬಲ್ ವ್ಯಾಲ್ಯೂ ಮಾತ್ರ ಪ್ರಿಂಟ್ ಮಾಡಿದ್ರೆ ಆಯಿತು ನಾವು. ಸೊ ಇವಾಗ ನೋಡೋಣ ಇದು ವರ್ಕ್ ಆಗುತ್ತೆ ಅಂತ. ಯೂಸರ್ಗೆ ಮಾತ್ರ ಕೊಡ್ತೀನಿ, ಎಲ್ಲರಿಗೂ ಕೊಡೋದಿಲ್ಲ. ಏನೋ ಎಕ್ಸಿಕ್ಯೂಟ್ ಆ್ಯಕ್ಸೆಸ್ಸು ಹಿಂದಿನ ಎಪಿಸೋಡಲ್ಲೆಲ್ಲ ನಾನು ಜಸ್ಟ್ +X ಅಂತ ಕೊಡ್ತಾಯಿದ್ದೆ. U+X ಅಂದರೆ ಆ ಪರ್ಟಿಕ್ಯುಲರ್ ಯೂಸರ್ಗೆ ಮಾತ್ರ ಎಕ್ಸಿಕ್ಯೂಟ್ ಆ್ಯಕ್ಸೆಸ್ ಕೊಡುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ನಾನು ಶಾರ್ಟ್ಕಟ್ ತೊಗೊತಾ ಇದ್ದೆ ಅಷ್ಟೇ. sar.sh ಎಕ್ಸಿಕ್ಯೂಟ್ ಮಾಡಿದ್ರೆ ನಾನು ಕಮ್ಯಾಂಡ್ ನಾಟ್ ಫೌಂಡ್, ಸಿಂಟ್ಯಾಕ್ಸ್ ಎರರ್ ನಿಯರ್ ಸೊ ಅಂತ ಬರ್ತಾಯಿದೆ. ಚೆಕ್ ಮಾಡೋಣ. ಏನು ಮಾಡಿದ್ದೀನಿ ಅಂದರೆ, ನಾನು ಇದನ್ನು ವ್ಯಾಲ್ಯೂ ಆಗಿ ಪ್ರಿಂಟ್ ಮಾಡಿಲ್ಲ ಫಸ್ಟ್ ಆಫ್ ಆಲು. ಸೊ ಇದನ್ನು ಒಂದು ವ್ಯಾಲ್ಯೂ ಆಗಿ ಪ್ರಿಂಟ್ ಮಾಡಬೇಕು. ನೋಡೋಣ ಈಗ ವರ್ಕ್ ಆಗುತ್ತಾ ಅಂತ. ಕಮ್ಯಾಂಡ್ ನಾಟ್ ಫೌಂಡ್ ಲೈನ್ 3 sar.sh. ಯಾವುದು ಲೈನ್ 3? 1 2 3. ಓಕೆ, ಇದು ಮಿಸ್ಟೇಕ್. ಸೊ ಅರೇ ಡಿಫೈನ್ ಮಾಡಿರೋದೇ ರಾಂಗಾಗಿ ಮಾಡಿದ್ದೀವಿ. ಓಕೆ, ಲೆಟ್ ಅಸ್ ಸಿ ಇಫ್ ದಿಸ್ ವರ್ಕ್ಸ್. ಸೊ ಪ್ರಿಂಟ್ ಆಗಿದೆ, ಬಟ್ ಡೂಪ್ಲಿಕೇಟ್ ರಿಮೂವ್ ಆಗಿಲ್ಲ. ಸೊ ಬಟ್ ಸಾರ್ಟ್ ಆಗಿದೆಯಾ, ಇಲ್ಲ, ಅದೇ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗ್ತಾ ಇದೆ. ಸಾರ್ಟೆಡ್ ಏನು ಮಿಸ್ಟೇಕ್ ಮಾಡಿದ್ದೀನಿ ನಾನು,
ಇವಾಗ ನೋಡಿದ್ರೆ ಅದೇನಾಯಿತು ನೀಟಾಗಿ ಇದೇನಕ್ಕೆ ಹಿಂಗೆ ಪ್ರಿಂಟ್ ಆಗ್ತಿತ್ತು ಅಂದರೆ ಈ ಸ್ಪೇಸ್ನ ಕೂಡ ಸ್ಟ್ರಿಂಗ್ ಥರ ತಗೋತಾ ಇತ್ತು ಆ್ಯಂಡ್ ಇಟ್ ವಾಸ್ ನಾಟ್ ಏಬಲ್ ಟು ಫೈಂಡ್ ದ ನ್ಯೂಮರಾಲಜಿಕಲ್ ವೇ. ಸೊ ಅದಕ್ಕೆ ನಾನೇನು ಮಾಡಿದೆ, ಐ ಜಸ್ಟ್ ಎಲ್ಲದನ್ನು ಬೇರೆ ಲೈನಲ್ಲಿ ಪ್ರಿಂಟ್ ಮಾಡಿದೆ ಆ್ಯಂಡ್ ಐ ರಿಮೂವ್ ದಟ್ ಸ್ಪೇಸ್ ವಿತ್ ನೆಕ್ಸ್ಟ್ ಲೈನ್. ಆಗ ಅದಕ್ಕೆ ನ್ಯೂಮರಾಲಜಿಕಲ್ ಥರ ಇಟ್ ಕನ್ಸಿಡರ್ ಇಟ್ ಆಸ್ ಎನ್ ಇಂಟೀಜರ್. ಆವಾಗ ಅದೇನು ಮಾಡ್ತು, ಇಟ್ ರಿಮೂವ್ ದ ಡೂಪ್ಲಿಕೇಟ್ಸ್ ಆ್ಯಂಡ್ ಪ್ರಿಂಟೆಡ್ ಮಿ ದ ಲೈನ್ಸ್. ಸೊ ಇಲ್ಲಿ ನಾನು ಸ್ಪೇಸ್ನ ತೆಗೆದುಬಿಟ್ಟು ನೆಕ್ಸ್ಟ್ ಲೈನ್ಗೆ ಪ್ರಿಂಟ್ ಮಾಡಂತ ಹೇಳಿದೆ. ಆವಾಗ ಆಟೋಮೆಟಿಕ್ಕಾಗಿ ವ್ಯಾಲ್ಯೂಸ್, ಈ ಅರೇಸ್ದು ವ್ಯಾಲ್ಯೂಸ್ ಬಂತು ನೆಕ್ಸ್ಟ್ ಲೈನಲ್ಲಿ. ಆವಾಗ ಅದೇನು ಮಾಡುತ್ತೆ, ನ್ಯೂಮರಾಲಜಿಕಲಿ ಸಾಲ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ನಂಬರ್ಸ್ನ ಸಾಲ್ಟ್ ಮಾಡಂತ ಹೇಳಿದೆ. ಅದರಲ್ಲಿ ಯೂನಿಕ್ ಯಾವುದಿದೆ ಅದನ್ನು ಮಾತ್ರ ಪ್ರಿಂಟ್ ಮಾಡಂತ ಹೇಳಿದ್ದೀನಿ. ಸೊ ಫಸ್ಟ್ ಇದು ಎಕ್ಸಿಕ್ಯೂಟ್ ಆಗಿರುತ್ತೆ, ಇದಾದಮೇಲೆ ಇದ್ರ ವ್ಯಾಲ್ಯೂ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಇದ್ರ ವ್ಯಾಲ್ಯೂ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಫೈನಲಿ ಅದ್ರ ವ್ಯಾಲ್ಯೂ ಬಂದು ಈ ವೇರಿಯೇಬಲಲ್ಲಿ ಸ್ಟೋರ್ ಆಯಿತು. ಈ ವೇರಿಯೇಬಲ್ನ ನಾನೀಗ ಇಲ್ಲಿ ಪ್ರಿಂಟ್ ಮಾಡ್ತಾಯಿದ್ದೀನಿ. ಸೊ ಹೆನ್ಸ್ ಪ್ರೂವ್ಡ್. ಸೊ ಈಗ ನನಗೆ 2 4 5 6 7 8 9 10 ಅಂತ ಸೇಮ್ ಆರ್ಡ್ರಲ್ಲಿ ಬಂದಿದೆ. ಡೂಪ್ಲಿಕೇಟ್ಸ್ ಕೂಡ ರಿಮೂವ್ ಆಗಿದೆ. ಓಕೆನಾ? ಓಕೆ, ಸೊ ಹೋಪ್ ಇಟ್ ಈಸ್ ಕ್ಲಿಯರ್. ಡೌಟ್ ಇದ್ದರೆ ಇನ್ನೊಂದು ಸತಿ ಕಮೆಂಟ್ ನೋಡಿರಿ. ನಾನು ಇದನ್ನು ಇಲ್ಲಿ ಪೇಸ್ಟ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ಗೆ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು, ವಿಡಿಯೋ ತುಂಬ ಲೆಂತಿ ಆಗ್ತಿರ್ಬೋದು ಬಟ್ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ. ಹೋಪ್ ಯು ಗೈಸ್ ವಿಲ್ ವಾಚ್ ಇಟ್. ಓಕೆ, ಐ ಹ್ಯಾವ್ ವ್ಯಾಲ್ಯೂಸ್ ABC1 BCD2 DF3 A4 5 and I want to print only numbers. How do I do it? Okay, so same concept. Let us take an array. ಮತ್ತೆ ಒಂದು ತಗೊಳ್ಳೋಣ. ಇದಕ್ಕೇನಂತೆ ಅವ್ರಿಗೆ ಕ್ವಶನಲ್ಲಿ ಏನಿದ್ದಿದ್ದು, ಸಮ್ ವ್ಯಾಲ್ಯೂಸ್ ಅಂತ ಹಾಕ್ತೀನಿ, ನಮ್ ವ್ಯಾಲ್ಯೂಸ್ .sh. ಸೊ ಸೇಮ್, ಈಗ ಮತ್ತೆ ಒಂದು ಅರೇ ಡಿಫೈನ್ ಮಾಡೋಣ. ಫಸ್ಟ್ ಏನು ಬರೀಬೇಕು ಹೇಳಿ, ಶಬ್ಯಾಂಗ್ ಇನ್ ಬ್ಯಾಶ್. ಸೊ ಅರೇ, ಸೊ ಇದು ಬಂದು ಇದೆಲ್ಲ ಸ್ವಲ್ಪ ಫಾರ್ಮ್ಯಾಟಿಂಗ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ಕಮಾ ಡಿಲಿಮಿಟರ್ ಬಿಟ್ಟಿರ್ತೀನಿ. ಸೊ ಇದೆಲ್ಲ ಸ್ಟ್ರಿಂಗ್ ಅಲ್ವಾ, ಆಮೇಲೆ ಇದಿಷ್ಟು ಒಂದೇ ವೇರಿಯೇಬಲಾಗಿ ಬರಬೇಕು ನನಗೆ. ಓಕೆ, ಸೊ ಅರೇ ಡಿಫೈನ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಅವ್ರೇನು ಹೇಳ್ತಿದ್ದಾರೆ, ಪ್ರಿಂಟ್ ಓನ್ಲಿ ನಂಬರ್ಸ್. ಯಾವುದಂದರೆ ಈಗ ABC-1 1 ಮಾತ್ರ ಪ್ರಿಂಟ್ ಆಗಬೇಕು, 2 3 4 5 ಪ್ರಿಂಟ್ ಆಗಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಈ ಅರೇನ ನಾವು ಲೂಪ್ ಥ್ರೂ ಮಾಡಬೇಕು. ಫಾರ್ ಯಾವುದೋ ಒಂದು ವ್ಯಾಲ್ಯೂ ಇನ್ ಅರೇ. ಸೊ ಅರೇ ಹೆಂಗೆ ಡಿಫೈನ್ ಮಾಡ್ತೀರಾ, ಫುಲ್ಲು ಅರೇ ಪ್ರಿಂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ಸೇಯಿಂಗ್ ಫಾರ್ ಅಂದರೆ ಡೂ ಟೈಪ್ ಮಾಡಬೇಕಲ್ವಾ. ಸೊ ಡೂ ಈಕೋ ಏನು ಪ್ರಿಂಟ್ ಮಾಡಬೇಕು, ನಾನು ಬರೀ ನಂಬರ್ ಅಷ್ಟೇ. ಸೊ $ವ್ಯಾಲ್ಯೂ ಅಂದರೆ ಇಲ್ಲಿರೋ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು. ನಾನು ಈ ವೇರಿಯೇಬಲಲ್ಲಿ ಅಸೈನ್ ಆಗಿರುತ್ತೆ, ಅದನ್ನು ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು. ಆದರೆ ನಾನು ಇದಕ್ಕೆ ಒಂದು ಫಿಲ್ಟರ್ ಅಪ್ಲೈ ಮಾಡ್ತೀನಿ. ಯಾವುದು, ಎಸ್ ಸಿ ಡಿಲಿ ಏನು ಮಾಡ್ತೀನಿ ನಾನು, ಐ ವಿಲ್ ಸರ್ಚ್ ಫಾರ್ ನಂಬರ್ಸ್. ಓಕೆ, ನಂಬರ್ಸ್ದು ರೆಜೆಕ್ಸ್ ಏನು ಬರುತ್ತೆ, 0-9 ಅಂತ ಬರುತ್ತೆ ರೆಜೆಕ್ಸ್. ಸೊ ಈ ರೆಜೆಕ್ಸ್ನ ನಾನು ಪ್ರಿಂಟ್ ಮಾಡೋಕ್ಕೆ ಹೇಳ್ತಾಯಿದ್ದೀನಿ. ಸೊ ಈ ವ್ಯಾಲ್ಯೂಸಲ್ಲಿ ಇಕೋ ವ್ಯಾಲ್ಯೂ, ಅದಕ್ಕೆ ಪೈಪ್ಲೈನಲ್ಲಿ ನಾನು ACD ಕಮ್ಯಾಂಡ್ ಯೂಸ್ ಮಾಡಿಬಿಟ್ಟು ಬರೀ ನಂಬರ್ಸ್ನ ಮಾತ್ರ ಸರ್ಚ್ ಮಾಡಿ ನನಗೆ ಕೊಡು ಅಂತ ಹೇಳ್ತಾಯಿದ್ದೀನಿ. ಸೊ ಅದು ಪ್ರಿಂಟ್ ಆಗಬೇಕು, ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಐ ಶುಡ್ ಅಸೈನ್ chmod u ಪ್ಲಸ್ num values.sh. ಸೊ num values, ಏನು ಮಿಸ್ಟೇಕ್ ಮಾಡಿದ್ದೀನಿ ಮತ್ತೆ.
ಇಲ್ಲಿ ಲೈನ್ 4 1 2 3 4 ಅರೆ ನಾವು ಪಾಸ್ ಮಾಡೋಕ್ಕಾರೆ ನಾನು ಮಿಸ್ಟೇಕ್ ಮಾಡಿದ್ದೀನಿ. ಫಾರ್ ವ್ಯಾಲ್ಯೂ ಇನ್ ಇಲ್ಲಿದೆ ಎರರ್, ನಾನು ಅಟ್ ದ ರೇಟ್ಗೂ ಫ್ಲವರ್ ಬ್ರೇಸಸ್ ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇಟ್ ಶುಡ್ ಬಿ ಸ್ಕ್ವೇರ್ ಬ್ರ್ಯಾಕೆಟ್ಸ್. ಹಿಂಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೋದು. ಸೊ 1 2 3 4 5 ನಂಬರ್ಸ್ ಮಾತ್ರ ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ, ಸೊ ದಟ್ meets our requirement. I'll just copy this. ಸೊ ಅದೇ ನಮಗೆಲ್ಲ ಬೇರೆ ಲೈನಲ್ಲಿ ಬೇಕಂದರೆ ಏನು ಮಾಡಿದ್ವಿ ಲಾಸ್ಟ್ ಟೈಮು, ಐಫೋನ್ ಒಂದು ಎಕ್ಸ್ಟ್ರಾ ಪ್ಯಾರಾಮೀಟರ್ ಪಾಸ್ ಮಾಡಿ ಇಲ್ಲಿ ಸ್ಲ್ಯಾಶ್ ಏನು ಹಾಕಿದ್ರೆ ಅದ್ರ ಪ್ರಕಾರ ನೆಕ್ಸ್ಟ್ ಲೈನಲ್ಲಿ ಎಲ್ಲ ವ್ಯಾಲ್ಯೂಸು ಬರುತ್ತೆ. ಅದನ್ನು ಕೇಳ್ಬೋದು ಅವರು. ಇಲ್ಲ ಎಲ್ಲ ಪ್ರಿಂಟ್ ಓಕೆ, ಅದು ಫುಲ್ ಶಾರ್ಟಾಗಿ ಬಂದಿದೆ. ಫಾರ್ ಒಂದೇ ಸತಿಗೆ ಕ್ಲಿಯರಾಗಿ ಇದಾಗಿದೆ. ಸೊ ಇದು ವರ್ಕ್ ಆಗಲ್ಲ ಹಿಂಗೆ. ಅಟ್ ಎ ಟೈಮ್ ನಾನು ಫಿಲ್ಟರ್ ಮಾಡಿದ್ದೀನಿ ಎಲ್ಲ. ಓಕೆ, ಬಟ್ ದಿಸ್ ಈಸ್ ಮೀಟಿಂಗ್ ಅವರ್ ರಿಕ್ವೈರ್ಮೆಂಟ್. ಸದ್ಯಕ್ಕೆ ಕಾಪಿ ಮಾಡೋಣ. ಸೊ ರೈಟ್ ದ ಲೂಪ್ಸ್ ಟು ಡಿಸ್ಪ್ಲೇ ಓನ್ಲಿ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 1 to 100. ಸೊ ನ್ಯಾಚುರಲ್ ನಂಬರ್ಸ್ ಹೊಸ ಸ್ಕ್ರಿಪ್ಟು ಮತ್ತು ಶಬ್ಯಾಂಗ್. ಸೊ ನ್ಯಾಚುರಲ್ ನಂಬರ್ಸ್ ಮಾತ್ರ ಪ್ರಿಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯಾಚುರಲ್ ನಂಬರ್ಸ್ ಅಂದರೆ ಮಾಡ್ ಆಫ್ 2 ವರ್ಕ್ ಆಗಬೇಕು. ಸೊ ಮಾಡ್ ಆಫ್ 2 ಏನು ಮಿಸ್ಟೇಕ್ ಮಾಡಿದೆ ಇಲ್ಲಿ. ಓಕೆ, ಸೊ ಫಸ್ಟ್ ನಾನು ಡಿಕ್ಲೇರ್ ಮಾಡೋಣ. ಫಸ್ಟ್ 1 to 100 ಅಂದರೆ ಫಸ್ಟ್ ನಂಬರ್ 100, ಲಾಸ್ಟ್ ನಂಬರ್ 100. ಫಸ್ಟ್ ಐ ಜಸ್ಟ್ ಟೇಕ್ ಸ್ಟಾರ್ಟ್ ಎಂಡ್. ಸ್ಟಾರ್ಟ್ ತೊಗೊಂಡ್ಮೇಲೆ ಎಂಡ್ ತೊಗೊಂಡು ಲಾಸ್ಟ್ ಚೆನ್ನಾಗಿರಲ್ಲ. ಓಕೆ, ಎಂಡ್ ಆಯಿತಾ? ಸೊ ಎಂಡ್ ಆದಮೇಲೆ ಈಗ ಒಂದು ಫಾರ್ ಲೂಪ್ ಹಾಕೋಣ. ಫಾರಲ್ಲಿ ಐ ಹ್ಯಾವ್ ಟು ಪಾಸ್ ದೀಸ್ ವ್ಯಾಲ್ಯೂಸ್ ಅಲ್ಲ. ಫಸ್ಟ್ ವ್ಯಾಲ್ಯೂ ನಾನು ಏನಂತ ಡಿಫೈನ್ ಮಾಡಬೇಕು. ಇವೆಲ್ಲ ನೀವು ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರೋದು. ಸೊ ನಾವು ರೆಗ್ಯುಲರಾಗಿ ವರ್ಕ್ ಮಾಡ್ತಿರ್ತೀನಿ, ಆದ್ರೂ ಇಷ್ಟು ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವಿದೆ ಹೊಸದಾಗಿ ಫಸ್ಟ್ ಟೈಮ್ ಮಾಡಿದ್ದೀರ ಅಂದರೆ ಈ ಥರ ಕ್ವಶನ್ಸು ತುಂಬಾ ಪ್ರಿಪರೇಷನ್ ಮಾಡ್ಕೊತಾ ಇರಬೇಕು. ಇಲ್ಲಾಂದರೆ ಇಂಟರ್ವ್ಯೂಸಲ್ಲಿ ಜಸ್ಟ್ ಇಷ್ಟು ಓದಿ ಹೆಂಗೋ ಪಾಸ್ ಮಾಡಿದ್ರೂ ರಿಯಲ್ ಟೈಮಲ್ಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ. 1 ಅವರಲ್ಲಿ ಆಗೋ ಕೆಲಸ 3 hours 4 hours ತೊಗೊಳುತ್ತೆ. ಓಕೆ, ಸೊ ಹೌ ಡು ವಿ ಫಿನಿಶ್? ಇಫ್ ಸ್ಟೇಟ್ಮೆಂಟ್ಗೆ ಎಂಡ್ ಏನು ಬರುತ್ತೆ? FI ಫಿ ಫಾರ್ಗೆ ಡನ್. ಸೊ ನಾನು ಇಲ್ಲೇನು ಲಾಜಿಕ್ ಹಾಕಿದ್ದೀನಿ ಅಂದರೆ ಇಲ್ಲಿ ಐ ಬಂದು 100, ಮಾಡ್ಯುಲಸ್ ಆಫ್ 2 0 ಇಲ್ಲ ಅಂದರೆ ಇಫ್ ನಾಟ್ ಈಕ್ವಲ್ಸ್ ಟು 0 ದೆನ್ $1 ಅದು ಇಕೋಬ್ನ ಪ್ರಿಂಟ್ ಮಾಡಂತ ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಮೆಥಡ್, ಇದು ಓಲ್ಡ್ ಮೆಥಡು. ನೋಡೋಣ ಫಸ್ಟ್ ವರ್ಕ್ ಆಗುತ್ತಾ ಅಂತ. chmod u + x ನ್ಯಾಚುರಲ್. ಓಕೆ, ಸೊ ನೋಡೋಣ. ನೋಡಿ 100 ತನಕ ಎಲ್ಲ ಪ್ರಿಂಟ್ ಮಾಡಿದೆ. 1 3 4 5 6 ಎಲ್ಲ ಆಡ್ ನಂಬರ್ಸ್. ಕ್ವಶನ್ ಅದೇ ಅಲ್ವ ಇದ್ದಿದ್ದು, ಆಡ್ ನಂಬರ್ಸ್ ತಾನೆ. ಓಕೆ, ಅದೇ ಅವ್ರೇನಾರ ಈವನ್ ನಂಬರ್ಸ್ ಪ್ರಿಂಟ್ ಮಾಡಿ ಅಂದರೆ ಏನು ಮಾಡ್ತೀರಾ? ಸಿಂಪಲ್, ಇಲ್ಲೇನು ನಾಟ್ ಈಕ್ವಲ್ ಟು ಇತ್ತಲ್ಲ ಅದನ್ನು ಈಕ್ವಲ್ ಟು ಮಾಡಿದ್ರೆ ಆಯಿತು, ಕತೆ ಮುಗೀತು. ಸೊ ಇಲ್ಲಿ ಎರಡೇ ಈಕ್ವಲ್ಸ್ ಟು ಈ ಥರ ಆಗಬೇಕು, ಒಂದೇ ಈಕ್ವಲ್ಸ್ ಅಲ್ಲ. ಮ್ಯಾಥ್ಸ್ ಅಲ್ಲ ಇದು, ಆಪರೇಟರ್ ವ್ಯಾಲ್ಯೂ ಚೆಕ್ ಮಾಡ್ತಾಯಿದ್ವಿ ನಾವು. ಸೊ ಈ ಥರ ಮಾಡಬೇಕು. ಅಥವಾ ಇದ್ರೊಳಗೇ ಇನ್ನೂ ಒಂದು ಮೆಥಡ್ ಇದೆ, ಸಖತ್ ಈಸಿ ಆ್ಯಕ್ಚುಲಿ. ಇದು ಬಂದು ಸ್ವಲ್ಪ ಓಲ್ಡ್ ಫ್ಯಾಷನ್ ಆಯಿತು. ಸೊ ಏನಂದರೆ ಸೇಮ್ ಫಾರ್ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ಅಲ್ವಾ ಎಕ್ಸ್ಪ್ಲೇನ್ ಮಾಡಿರೋದು. ಹೆಂಗೆ ಫಾರ್ ಲೂಪ್ನ 1 ಡಾಟ್ ಡಾಟ್ ನಾನು 100 ತೊಗೊಳಲ್ಲ, 50 ತೊಗೋತೀನಿ, ಇಲ್ಲಾಂದರೆ ತುಂಬ ಜಾಸ್ತಿ ಪ್ರಿಂಟ್ ಆಗ್ತಾ ಇರುತ್ತೆ. ಸೊ ಓಕೆ, ಸೊ ಈ ಥರ ನಾನು ಆ್ಯಕ್ಚುಲಿ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದು ಸೆಷನ್ಸಲ್ಲಿ. ಸೊ ಇಲ್ಲಿನೂ ಸೇಮ್ ಲಾಜಿಕ್ ಅಪ್ಲೈ ಮಾಡೋಣ. ಕಾಪಿ ಪೇಸ್ಟ್ ಮಾಡ್ತೀನಿ.
ಓಕೆ ಡನ್. ಸೇಮ್ ಈ ಲಾಜಿಕ್ ಮಾತ್ರ ಎಲ್ಲದರಲ್ಲೂ ಸೇಮೇ ಇರುತ್ತೆ. ಇದನ್ನ ದ ವೇ ಯು ಆರ್ ಡಿಫೈನಿಂಗ್ ಫಾರ್ ಲೂಪ್ ಡಿಫ್ರೆನ್ಸ್ ಇದ್ರೂ ಈ ಲಾಜಿಕ್ ಮಾತ್ರ ಸೇಮ್ ಇರುತ್ತೆ ಆಡ್ ಮತ್ತು ಈವನ್ಗೆ. ಸೊ ಇದನ್ನು ಕ್ಲೋಸ್ ಮಾಡೋಣ. ಸೊ ನೋಡಿ 2 ಸತಿ 98 ಅದು ಫಸ್ಟ್ ವಾರ್ ಲೂಪ್ದು ಬಂತು, ಫಾರ್ ಲೂಪ್ದು, ಇದು ಸೆಕೆಂಡ್ ಫಾರ್ ಲೂಪು. ಒಂದು ಕೆಲಸ ಮಾಡ್ತೀನಿ, ಒಂದರಲ್ಲಿ ಆಡ್ ಪ್ರಿಂಟ್ ಮಾಡ್ತೀನಿ, ಒಂದರಲ್ಲಿ ಈವನ್ ಪ್ರಿಂಟ್ ಮಾಡ್ತೀನಿ. ಆವಾಗ ನಮಗೆ ಎರಡೂ ಒಂದೇ ಸ್ಕ್ರಿಪ್ಟಲ್ಲೇ ಬಂದುಬಿಡುತ್ತೆ. ಸೊ ಆಡ್ ನಂಬರ್ಸು, ಈವನ್ ನಂಬರ್ಸ್. ಓಕೆನಾ? ಸೊ ಇಸ್ ದಟ್ ಕ್ಲಿಯರ್? ಸೊ ನಾನು ಇದನ್ನು ಕೂಡ ಕಾಪಿ ಮಾಡ್ಕೋತೀನಿ, ಇಲ್ಲಿ ಹಾಕೋಣ. ಓಕೆ, ಸೊ ಅಲ್ಲಿ ಜಸ್ಟ್ ಆಡ್ ನಂಬರ್ಸ್. ಇಲ್ಲಿ ನಿಮಗೆ ಎಕ್ಸಾಂಪಲ್ಗೆ ನಾನು 100 ಕೊಟ್ಟಿರ್ತೀನಿ, ಸೊ ಯು ವಿಲ್ ನೋ ಬೆಟರ್. ಈವನ್ ನಂಬರ್ಸ್, ಈವನ್ ನಂಬರ್ಸ್ ಬೇಕಾದ್ರೆ ಇಲ್ಲೂ ಕೂಡ ಅದನ್ನೇ ಪ್ರಿಂಟ್ ಮಾಡ್ಬೋದು, ಇಲ್ಲ ನಾನು ಇಲ್ಲಿ ಇಫ್ ಕೂಡ ಯೂಸ್ ಮಾಡ್ಬೋದು, ಏನು ಲಾಜಿಕ್ ಬೇಕಾದ್ರೆ ಮಾಡ್ಬೋದು. ಸೊ ನಮಗೆ ಫಾರ್ಮ್ಯಾಟ್ ಗೊತ್ತಿರಬೇಕು ಅಷ್ಟೇ ಕರೆಕ್ಟಾಗಿ. ಸೊ ಒಂದು ಸತಿ ನಾವು ಮಾಡಿದ್ರೆ ಅದನ್ನು ಹೆಂಗೆ ಬೇಕಾದ್ರೂ ನಾವು ಎನ್ಹಾನ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೈಟ್ ಕಮ್ಯಾಂಡ್ ಟು ಫೈಂಡ್ ಸಮ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಡಕ್ಟ್ ಆ್ಯಂಡ್ ಕೋಶೆಂಟ್ ಆಫ್ 2 ಇಂಟೀಜರ್ಸ್. ಓಕೆ, ಸೊ ಎಲ್ಲ ಸೇಮ್ ನಾವೇನು ಕ್ಲಾಸಸಲ್ಲಿ ಕಲ್ತಿದ್ವಲ್ಲ ಅದೇನೇ, ಹೊಸದೇನಿಲ್ಲ. ಸೊ ಏನಿದೆ ಇದು arithmetic.sh ಅಂತ ಸೇವ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ಏನು ಮಾಡಬೇಕು, shebang bin bash. ಸೊ ಐ ಆಲ್ವೇಸ್ ಯೂಸ್ ಬ್ಯಾಶ್ ಸ್ಕ್ರಿಪ್ಟಿಂಗ್. ಸೊ ಏನು ಮಾಡೋಣ, ಫಸ್ಟು ಒಂದು ನಂಬರ್ ರೀಡ್ ಮಾಡೋಣ. ರೀಡ್ ಎಕ್ಸ್, ರೀಡ್ ವೈ. ಅದೆಲ್ಲ ಇಕೋ ಎಲ್ಲ ಹಾಕಲ್ಲ ನಾನು, ಬೇಗ ಮುಗಿಸೋಣ ಅಂತ. ಈಗಲೇ ವೀಡಿಯೋಲಿ ತುಂಬ ಜಾಸ್ತಿ ಆಗೋಯ್ತು. ಸೊ ಇನ್ನೊಂದು ವೇರಿಯೇಬಲಲ್ಲಿ ನಾನು ವ್ಯಾಲ್ಯೂ ಸ್ಟೋರ್ ಮಾಡ್ತೀನಿ. ಹಿಂಗೆ $x + y. ಓಕೆ, ಆಯಿತು, ಅಡಿಷನ್ ಮುಗೀತು. $z. ಸೊ ಆಯಿತಾ? ಸೊ ಇವಾಗ ಒಂದು ಅಡಿಷನ್ ಮುಗಿಸ್ಬಿಟ್ವಿ. ಸೊ ನೆಕ್ಸ್ಟು ಇವಾಗ ಸಬ್ಟ್ರಾಕ್ಷನ್ನು ಮುಗಿಸ್ಬಿಟ್ವಿ. ಸೊ ನೆಕ್ಸ್ಟು ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಡಿವಿಷನ್. ಸೊ ಕ್ವಶನ್ಸ್ ತುಂಬ ಏನಪ್ಪ ಹಿಂಗಿದೆ ಅನಿಸುತ್ತೆ. ಸ್ಕ್ರಿಪ್ಟಿಂಗ್ ಮಾಡ್ತಾ ಸಖತ್ ಈಸಿ ಇರುತ್ತೆ. ಜಸ್ಟ್ ದಟ್ ಯು ನೀಡ್ ಹ್ಯಾಂಡ್ಸ್ ಆನ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗ ಮತ್ತೇನು ಮಾಡಬೇಕು, ಫಸ್ಟು ಇದಕ್ಕೆ ಎಕ್ಸಿಕ್ಯೂಟ್ ಆಕ್ಸೆಸ್ ಕೊಡಬೇಕು. chmod u+x arith.sh ಎಕ್ಸಿಕ್ಯೂಟ್ ಮಾಡ್ತೀನಿ ನಾನು. ಫಸ್ಟ್ ಒಂದು ವ್ಯಾಲ್ಯೂ ಕೊಡೋಣ, ಆಮೇಲೆ ಇನ್ನೊಂದು ವ್ಯಾಲ್ಯೂ ಕೊಡೋಣ. ಸೊ ಫಸ್ಟು 10 + 5 15, 10 - 5 5, 10 × 5 50, 10 / 5 2 ಅಷ್ಟೇ. ಸೊ ನಮ್ಮ ರಿಕ್ವೈರ್ಮೆಂಟ್ ಮೀಟ್ ಆಯಿತು. ಸೊ ಇಂಟರ್ವ್ಯೂನಲ್ಲಿ ಇನ್ನೊಂದು ಕ್ವಶನ್ಗೆ ಆನ್ಸರ್ ಮಾಡಿದ್ವಿ. ಸೊ ನೆಕ್ಸ್ಟ್ ರೈಟ್ ಕಮ್ಯಾಂಡ್ ಟು ಫೈಂಡ್ ಗ್ರೇಟರ್ ಆ್ಯಂಡ್ ಲೆಸರ್ ದೆನ್ ನಂಬರ್ ಇನ್ 2 ಇಂಟೀಜರ್ಸ್. ಸೊ ಏನು ನಾವು ಎಕ್ಸಿಕ್ಯೂಟ್ ಮಾಡೋದಲ್ಲ ಅದೇ ಫೈಲ್ನೇ ಎಡಿಟ್ ಮಾಡಿಬಿಡ್ತೀನಿ. ಸೊ ಆಲ್ರೆಡಿ ನಾವು 2 ಇಂಟೀಜರ್ ಪಾಸ್ ಮಾಡ್ತಾಯಿದ್ದೀವಿ. ಸೊ ಈಗ ಅದು ಗ್ರೇಟರ್ ದೆನ್ ಲೆಸರ್ ದೆನ್ ಅಂದರೆ ನಾನು ಏನು ಮಾಡಬೇಕು, ಇದನ್ನು ಜಸ್ಟ್ ಒಂದು ಇಫ್ ಲೂಪ್ ಹಾಕ್ಕೊಂಡು ಪ್ರಿಂಟ್ ಮಾಡಬೇಕು. ಇಫ್ ಏನು ಬರುತ್ತೆ, ಇಫ್ ಏನಂತ ಇದು. ಸೊ ನಾನು ಆಲ್ರೆಡಿ ಎಕ್ಸ್ ಡಿಫೈನ್ ಮಾಡಿದ್ದೀನಲ್ಲ, $x ಈಸ್ ಲೆಸ್ಸರ್ ದ್ಯಾನ್ $y. ಸೊ ಎಕ್ಸ್ ಲೆಸ್ ದ್ಯಾನ್ ದೆನ್ ಏನು ಮಾಡಬೇಕು, ಈಕೋ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ y. ಸೊ ಇದನ್ನು ವೇರಿಯೇಬಲ್ ಅಲ್ವಾ, ವ್ಯಾಲ್ಯೂ ಮಾತ್ರ ಪ್ರಿಂಟ್ ಮಾಡ್ತೀನಿ. ಓಕೆ, ಸೊ ಇದು ಆಯಿತಾ. ಸೊ ಎಲ್ಸ್ ಇಫ್ ಮಾಡೋಣ, ಮತ್ತೆ ಎಲ್ಲಿಫಲ್ಲಿ ಮತ್ತೆ ಡಿಫೈನ್ ಮಾಡಬೇಕು. ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಮಾಡೋಣ. ಇದೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಜಸ್ಟ್ ಕೆಲವ್ರಿಗೆ ಯಾರಿಗಾರು ಅದೆಲ್ಲ ಫುಲ್ಲು ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಜಸ್ಟ್ ಇಂಟರ್ವ್ಯೂ ಕ್ವಶನ್ಸ್ ಬೇಕು ಅನ್ನೋರಿಗೆ ಮಾತ್ರ ಇದು ಮಾಡ್ತಾಯಿದ್ದೀನಿ. ಸೊ ಬಟ್ ಹೆಲ್ಪ್ ಆಗುತ್ತೆ, ಯಾವ ಥರ ಕ್ವಶನ್ಸ್ ಬರುತ್ತೆ ಅನ್ನೋದು ಒಂದು ಹೆಲ್ಪ್ ಆಗುತ್ತೆ. ನಾವು ಎಷ್ಟೇ ಓದಿದ್ರೂ ಎಕ್ಸಾಮ್ ಬರೀಬೇಕಲ್ವ ಸ್ಕೂಲು ಕಾಲೇಜಲ್ಲಿ. ಸೊ ಅದಕ್ಕೆ ರಿವಿಷನ್ ಪೇಪರ್ಸ್ ಥರ ಇದು. ಸೊ ದೆನ್ ಮತ್ತೆ ಇಕೋ ಮಾಡೋಣ.
echo ಸೊ ಇಸ್ ಗ್ರೇಟರ್ ದ್ಯಾನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್. ಸೊ ಎರಡು ಕಂಡೀಷನ್ ಚೆಕ್ ಮಾಡಿದ್ದೀವಲ್ವ ನಾವು ಇವಾಗ. ಎಕ್ಸ್ ಲೆಸ್ಸರ್ ದ್ಯಾನ್ ಆಗಿದ್ದರೆ ಅದನ್ನು ಪ್ರಿಂಟ್ ಮಾಡು, ಗ್ರೇಟರ್ ದ್ಯಾನ್ ಆಗಿದ್ದರೆ ಇದನ್ನು ಪ್ರಿಂಟ್ ಮಾಡು ಅಂತ. ಯಾವುದೂ ಇಲ್ಲ ಅಂದರೆ ಏನರ್ಥ? ಯಾವುದೂ ಇಲ್ಲ ಅಂದರೆ ಎಕ್ಸ್ ವೈ ಎ ಗ್ರೇಟರ್ ಇದೆ ಅಂತ ಅರ್ಥ ಅಷ್ಟೇ. ಎರಡು ಕಂಡೀಷನ್ನು ಫೇಲ್ ಆದರೆ ವೈ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್. ಓಕೆನಾ? ಸೊ ಇಫ್ ಮುಗಿಸ್ಬೇಕಲ್ಲ, ಫಿ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಸೊ 10 5. ಸೊ ಏನಾದ್ರು ಮಿಸ್ಟೇಕ್ ಮಾಡಿದ್ದೀನಿ, ಲೈನ್ ನಂಬರ್ 17 and 10, ಬಟ್ 5 is greater than 10 ಅಂತ ಬರ್ತಾ ಇದೆ. ದಟ್ ಈಸ್ ರಾಂಗ್. ಸೊ -LT -GT 5 cannot be greater than. ಸೊ ಇದು ಲೆಸ್ಸರ್ ದ್ಯಾನ್ y. ಏನಿದೆ ಏನಿಲ್ವಲ್ಲ, ಅಲ್ಲ ಕರೆಕ್ಟಾಗಿದೆಯಲ್ಲ. ಯಾವ ಲೈನಲ್ಲಿ ಎರರ್ ಇರ್ತದೆ? 17 ಸೆಟ್ ನಂಬರ್ 17. ಇಲ್ಲೇನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತೆ. ಏನು ಮಾಡಿದ್ದೀನಿ ಗೊತ್ತಾಯ್ತಾ? ಸಿಂಟ್ಯಾಕ್ಸ್ ಎರರ್ ಅಷ್ಟೇ, ಸ್ಪೇಸ್ ಕೊಟ್ಟಿಲ್ಲ. ಸೊ 10 5. ಸಿ 10 is greater than 5. ಸೊ ಈ ಸಿಂಟ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲ ಅಂದರೆ ಏನು ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಓಕೆ, ಇಲ್ಲೇನು ಚೇಂಜಸ್ ಬೇಡ. ಮತ್ತೊಂದು ಸತಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಈ ಸತಿ ವೈ ಎರಡು ಈಗ ಜಾಸ್ತಿ ಕೊಡ್ತೀನಿ, ನೋಡೋಣ ಏನಾಗುತ್ತೆ. ಸೊ ಇದು 10 ಅದು 20. ಸೊ 10 ಈಸ್ ಲೆಸ್ಸರ್ ದ್ಯಾನ್ 20. ಓಕೆನಾ? ಸೊ ಎರಡು ಈಕ್ವಲ್ ಆಗಿ ಕೊಟ್ಟಾಗ ಏನು ಮಾಡುತ್ತೆ? ನಾವೇನು ಕಂಡೀಷನ್ ಕೊಟ್ಟೇ ಇಲ್ಲ ಅಲ್ವಾ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ 10 ಈಸ್ ಗ್ರೇಟರ್ ದ್ಯಾನ್ 10 ಅಂತ ಬರ್ತಾ ಇದೆ. ಸೊ ಅಲ್ಲಿ ಆ್ಯಕ್ಚುಲಿ ನಾವು ಎಲ್ಸ್ ಇಫ್ ಇನ್ನೊಂದು ಹಾಕ್ಕೊಂಡು ಮತ್ತೆ ಅಲ್ಲಿ ಇಫ್ ಈಕ್ವಲ್ಸ್ ಟು ಅದೆಲ್ಲ ಹಾಕ್ಕೊಂಡು ಮಾಡಬೇಕು. ಬಟ್ ಒರಿಜಿನಲ್ ರಿಕ್ವೈರ್ಮೆಂಟ್ ನನಗೆ ಇಷ್ಟೇ ಇದ್ದಿದ್ದು. ಸೊ ಐ ಲೀವ್ ಇಟ್ ಟು ದಿಸ್. ಅದನ್ನು ನಿಮಗೆ ಹೋಮ್ವರ್ಕ್ ಅಂದ್ಕೊಳ್ಳಿ, ನೀವು ಟ್ರೈ ಮಾಡಿ. ಓಕೆ, ಸೊ ಇದೇ ಕಂಡೀಷನ್ನ ಎನ್ಹ್ಯಾನ್ಸ್ ಮಾಡಿ, ಇನ್ ಕೇಸ್ ಇಫ್ ಬೋತ್ ಆರ್ ಈಕ್ವಲ್ ಹೇಗೆ ವ್ಯಾಲ್ಯೂ ಈಕ್ವಲ್ ಅಂತ ಹೇಳಬೇಕು. ಇಫ್ 10 ಅದು ಈಕ್ವಲ್ ಆಗಿದ್ದರೆ, ಸೊ ಇಲ್ಲಿ ಇನ್ನೂ ಒಂದು ಕಂಡೀಷನ್ ಹಾಕಿ ನೀವು ಚೆಕ್ ಮಾಡಬೇಕು ಇಫ್ ದೇ ಬೋತ್ ಆರ್ ಈಕ್ವಲ್ ಹೇಗೆ ಅಂತ. ಸದ್ಯಕ್ಕೆ ನಾನು ಗ್ರೇಟರ್ ಆ್ಯಂಡ್ ಲೆಸ್ಸರ್ ದೆನ್ ನಂಬರ್ ಕಂಡುಹಿಡ್ದಿದ್ದೀವಿ. ಈಕ್ವಲ್ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಕಂಡುಹಿಡಿದು ಕಮೆಂಟ್ಸಲ್ಲಿ ಹಾಕಿ. ಐ ವಿಲ್ ಬಿ ವೇಟಿಂಗ್ ಟು ಸಿ. ಓಕೆ, ಇದಾಯಿತು. ಸೊ ಇನ್ನೊಂದು ಲಾಸ್ಟ್ ಒಂದು ಕ್ವಶನ್ ಇದೆ. ಸೊ ಪ್ರಿಂಟ್ ಎಸ್ if the given input is y or y, print no if the given input is n or n. ಓಕೆ, ಸೊ ಇದು ಬೇಡ, ಇದು ಆಲ್ರೆಡಿ ಆಗಿದೆ. ಸೊ ಇದು ಲಾಸ್ಟ್ ಕ್ವಶನ್ನು. ಸೊ ಏನೋ ಕಂಡೀಷನ್ ಕಂಡುಹಿಡಿಬೇಕು ನಾನು ಇವಾಗ. ಓಕೆ, ಫಸ್ಟ್ ಏನು ಮಾಡ್ತೀವಿ, ಶಬ್ಯಾಂಗ್. ಇದು ಮ್ಯಾಂಡೇಟ್ರಿ, ಬೇಕೇ ಬೇಕು. ಸೊ ಏನಂದರೆ ಈಗ ನಮಗೆ ಒಂದು ಕ್ಯಾರೆಕ್ಟರ್ನ ಅವರು ಹೇಳಿದರೆ ಎಸ್ ಅಥವಾ ನೋ ಅಂತೆಲ್ಲ ನಾವು ರೀಡ್ ಮಾಡಬೇಕಂತೆ. ವೈ ಕ್ಯಾಪಿಟಲ್ ವೈ ಆರ್ ಎನ್ ಅಂತ. ಸೊ ಲೆಟ್ ಅಸ್ ರೀಡ್ ಒನ್ ಕ್ಯಾರೆಕ್ಟರ್. ಬಟ್ ಏನಂದರೆ ಒಂದು ಕಂಡೀಷನ್ ಕೊಡಬೇಕಲ್ವ ಇಲ್ಲಿ, ಅದು ಒಂದೇ ಕ್ಯಾರೆಕ್ಟರ್ ಬೇಕು, ಜಾಸ್ತಿ ನಾವು ಅಕ್ಸೆಪ್ಟ್ ಮಾಡೋಂಗಿಲ್ಲ. ಅವರ ಪ್ರಕಾರ ಕ್ಯಾಪಿಟಲ್ ವೈ ಇದ್ದರೆ ಎಸ್ ಮಾಡಬೇಕು, ಸ್ಮಾಲ್ ವೈ ಇದ್ದರೆ ವೈ ಅಂತ ಮಾಡಬೇಕು. ಹಾಗೆ ಒಂದು. ಸೊ ಇವಾಗ ಕ್ಯಾರೆಕ್ಟರ್ ರೀಡ್ ಮಾಡಿದ್ದೀವಿ. ಸೊ ಇವಾಗ ಇಲ್ಲಿ ನಾನು ಇಫ್ ಕಂಡೀಷನ್ ಹಾಕ್ತೀನಿ. ಏನಂತ? ಸೊ ಹಿಂದೆ ಆಪರೇಟರ್ಸ್ ಎಲ್ಲ ಓದಿದ್ವಲ್ಲ, ಆರು ಈಕ್ವಲ್ಸ್ ಟು ಅವೆಲ್ಲ. ಸೊ ಫಸ್ಟ್ ನಾನು ಏನು ಚೆಕ್ ಮಾಡಬೇಕು, ಈ ಕ್ಯಾರೆಕ್ಟರ್ ಅಂತಿದೆಯಲ್ಲ, ವೇರಿಯಬಲ್ಲು ಈಸ್ ಈಕ್ವಲ್ಸ್ ಟು ಅವ್ನು ಏನು ಪಾಸ್ ಮಾಡಿದ್ದಾನೆ ಯೂಸರು, ವೈಯಾ ಅಥವಾ ಅವನೇನಾರ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ, ಸ್ಮಾಲ್ ವೈ ಹಾಕೋದು ಆಯಿತು. ಎರಡು ಕಂಡೀಷನ್ನು ಚೆಕ್ ಮಾಡಬೇಕು ನಾನು ಇವಾಗ, ಕ್ಯಾಪಿಟಲ್ ವೈಯ ಸ್ಮಾಲ್ ವೈಯ. ಇದೆರಡೂ ಇದ್ದರೆ ಇಫ್ಗೇನಾಗಬೇಕು, ದೆನ್ ಈಕೋ ಎಸ್. ಎಲ್ಸ್ ಇಫ್ ಬೇಕು ನನಗೆ. ಸೊ ನಾನು ಇದನ್ನೇ ಫುಲ್ ಕಾಪಿ ಪೇಸ್ಟ್ ಮಾಡಿಬಿಡ್ತೀನಿ. ಸೊ ಟೈಮ್ ಸೇವ್ ಆಗುತ್ತೆ.
ಸೇಮ್ ಥಿಂಗ್ ಅದೇ ಇಲ್ಲಿ ಕ್ಯಾಪಿಟಲ್ ಎನ್ ಆರ್ ಸ್ಮಾಲ್ ಎನ್ ಇದ್ದರೆ ನಾನೇನು ಪ್ರಿಂಟ್ ಮಾಡಬೇಕು, ಈಕೋ ನೋ, ಅಷ್ಟೆ, ಇನ್ನೇನು ಇಲ್ಲ. ಕಂಡೀಷನ್ ಇದ್ದಿದ್ದೆ ಇಷ್ಟು. ಕ್ವಶನ್ ಮಾತ್ರ ತುಂಬ ಕಾಂಪ್ಲೆಕ್ಸ್ ಥರ ಸೌಂಡ್ ಆಗುತ್ತೆ, ಆ್ಯಕ್ಚುಲಿ ಅಷ್ಟು ಕಾಂಪ್ಲೆಕ್ಸ್ ಇರೋದಿಲ್ಲ. ಸಿ ಹೆಚ್ ಮೋಡ್ ಯು ಪ್ಲಸ್ ಎಕ್ಸ್ ಕಂಡೀಷನ್ ಡಾಟ್ ಎಸ್ ಎಚ್ ಅಂತ ತುಂಬ ಜಾಸ್ತಿ ಆಗಿದ್ದರೆ ಒಂದೊಂದೇ ಕ್ವಶನ್ಗೆ ವೀಡಿಯೋಸ್ ಮಾಡೋಕ್ಕೂ ಕಷ್ಟ, ತುಂಬ ಆಗ್ಬಿಡುತ್ತೆ, ನನಗೆ ಯಾವುದು ಅಂತ ಗೊತ್ತಾಗಲ್ಲ ಆಮೇಲೆ. ಸೊ ಲೆಟ್ಸ್ ಎಕ್ಸಿಕ್ಯೂಟ್. ಏನಿದು ಆ್ಯಕ್ಚುಲಿ ನಾನು ಎಸ್ ಆರ್ ನೋ ಅಂತ ಕೊಡಬೇಕಲ್ವಾ. ಎಸ್, ಸಮಥಿಂಗ್ ವೆಂಟ್ ರಾಂಗ್. ವಾಟ್ ಈಸ್ ದಟ್? ಇನ್ ಲೈನ್ ನಂಬರ್ 5 ಸ್ಪೇಸ್ ಇಶ್ಯೂ. ಸೇಮ್, ಇಲ್ಲಿ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದೀನಿ, ಅಲ್ಲಿ ಸ್ಪೇಸೇ ಕೊಟ್ಟಿಲ್ಲ. ಸೊ ನಾನಿಲ್ಲಿ ರೀಡ್ ಆದ ತಕ್ಷಣವೇ ಇಟ್ ಈಸ್ ಜಸ್ಟ್ ಟೈಪಿಂಗ್. ಸೊ ವೈ ಅಂತ ಕೊಟ್ಟಾಗ ಎಸ್ ಪ್ರಿಂಟ್ ಆಗ್ತಾಯಿದೆ, ಎನ್ ಅಂತ ಕೊಟ್ಟಾಗ ನೋ ಅಂತ ಆಗ್ತಾಯಿದೆ. ಸೊ ಇದನ್ನು ನಾವು ಆ್ಯಕ್ಚುಲಿ ಇನ್ನೂ ಎನ್ಹ್ಯಾನ್ಸ್ ಮಾಡಿದರೆ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗಂಗೆ ಅವೆಲ್ಲ. ಸೊ ಅದೆಲ್ಲ ಹೋಮ್ವರ್ಕ್ ಥರ ಕೊಡ್ತೀನಿ. ಸೊ ನಾನು ಈಗಲೇ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಆಗ್ತಾಯಿದೆ, ಟೈಮು ತುಂಬ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಯು ಮೇ ನಾಟ್ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್. ಸೊ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋನ. ಸೊ ಇನ್ನೇನಾರು ಹೊಸ ಕ್ವಶನ್ಸ್ ಇದ್ದರೆ, ನಿಮ್ಗೇನಾರು ತಲೆಯಲ್ಲಿ ಕ್ವಶನ್ಸ್ ಇದ್ದರೆ ಪ್ರಿಂಟ್ ಮಾಡಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ನೀವು ಇಂಟರ್ವ್ಯೂನಲ್ಲಿ ಕ್ವಶನ್ಸ್ ಕೇಳಿದ್ದು ನಿಮ್ಗೆ ಆನ್ಸರ್ ಗೊತ್ತಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ಅದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ನಾನು ಆಲ್ರೆಡಿ ಎಲ್ಲ ಇಂಟರ್ವ್ಯೂಸ್ ನಂಗೆ ಅಟೆಂಡ್ ಮಾಡಿದ್ದೀನಿ, ಇಷ್ಟೆಲ್ಲ ಇಂಟರ್ವ್ಯೂಸ್ ಕ್ವಶನ್ಸ್ ಕೇಳಿದ್ರು, ಇದ್ರ ಮೇಲೆ ಒಂದು ವೀಡಿಯೋ ಮಾಡಿ ಬೇರೆ ಯೂಸರ್ಸ್ಗೆ ಹೆಲ್ಪ್ ಆಗಲಿ ಅಂದರೆ ಅದಿಷ್ಟು ಕ್ವಶನ್ಸ್ನ ಕಮೆಂಟಲ್ಲಿ ಹಾಕಿ, ಇಲ್ಲ ನನ್ನ ಮೇಲ್ ಐ ಡಿ ಕೊಡ್ತೀನಿ ತೊಗೊಳ್ಳಿ, ಬೇಸಿಕ್ಸ್ ಫಸ್ಟ್ fi@gmail.com ಮೇಲ್ ಮಾಡಿ. ಸೊ ಇದನ್ನು ನೀವು ಐ ಥಿಂಕ್ ನನ್ನ ಯೂಟ್ಯೂಬ್ ಚಾನಲ್ ಇದರಲ್ಲೂ ಕೂಡ ನೋಡ್ಬೋದು ಡೀಟೇಲ್ಸಲ್ಲಿ. ಸೊ ಬೇಸಿಕ್ಸ್ first@gmail.com ಅಂತ. ಸೊ ಇಲ್ಲಿ ಕೂಡ ನೀವು ಮೇಲ್ ಮಾಡಿದ್ರು ನಾನು ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಇದ್ರೂ ಲೆಟ್ ಮಿ ನೋ. ಆಮೇಲೆ ಇನ್ನೇನಾದ್ರು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಂದ್ರೂ ಹೇಳಿ, ಮಾಡ್ತೀನಿ. ಸೊ ಇದರಿಂದ ನಾನು ತುಂಬ ಕಲಿತಾ ಇದ್ದೀನಿ, ಜೊತೆಗೆ ನೀವು ಕಲ್ತ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರ ಶೇರ್ ಮಾಡಿ, ಸೊ ಅವ್ರುಗಳು ಕಲ್ತರೂ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾಪಿ ರೀಡಿಂಗ್. ಬಾಯ್.